ಜಿಮ್ಗೆ ಹೋದರೆ ಬಾಡಿ ಬಿಲ್ಡ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. ಓಕೆ, ನಾವು ಡಯಟ್ ಮಾಡಿದರೆ ಒಂದು ದಪ್ಪ ಆಗ್ತೀವಿ ಅಥವಾ ತೆಳ್ಳಗಾಗ್ತೀವಿ. ಬಟ್ ಯೋಗದ ಮೂಲಕ ಏನಾಗುತ್ತೆ, ಏನು ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನು ಬದಲಾವಣೆ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಆಗುತ್ತೆ? ಯೋಗ ಮಾಡಿದ್ರೆ ನಾವು ಆಯುಷ್ಯ ವೃದ್ಧಿ ಆಗುತ್ತೆ, ಸತ್ತೋಗಲ್ವಾ ಅಂತಾರೆ. ನಾನು ಹೇಳ್ತೀನಿ ಸಾಯ್ತೀವಿ. ಬಟ್ ಎಲ್ಲಿ ಇರೋವರೆಗೂ ಎಷ್ಟು ಕ್ವಾಲಿಟಿ ಲೈಫ್ ಲೀಡ್ ಮಾಡ್ತೀರಾ ಅದು ಯೋಗ ಕಲಿಸುತ್ತೆ ನಿಮಗೆ. ನಮ್ಮ ಪೇರೆಂಟ್ಸ್ ನಾವು ಬೆಳಗ್ಗೆ ಏಳು ಅಂತ ಹೇಳ್ತಿದ್ರು, ಮಲಗು ಅನ್ನೋದು ಹೇಳ್ತಿರ್ಲಿಲ್ಲ. ಪ್ರಕೃತಿದೇ ಒಂದು ನಿಯಮ ಇದೆ, ಅದ್ರ ಪ್ರಕಾರ ನಾವು ಹೋದಾಗ ನಮ್ಗೆ ಯಾವ ರೋಗಗಳು ಬರಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋದಾಗ ದೇವರಿಗೆ ಕೀರ್ತನೆಗಳನ್ನೇ ಹೇಳ್ತೀವಿ, ಪ್ರಸಾದ ಕೊಡ್ತೀವಿ, ಆಫರಿಂಗ್ ಫುಡ್ ಎಲ್ಲಾನು ಯೋಗನೇ. ಅದು ಭಕ್ತಿ ಯೋಗದಲ್ಲಿ ಅದನ್ನೇ ಹೇಳೋದು. ಪೂಜೆ ಮಾಡಬೇಕಾದ್ರೆ ನಾವು ಸುಮ್ಮನೆ ತೋರಿಸೋಕ್ಕೆ ಪೂಜೆ ಅಲ್ಲ, ನೀನು ದೇವ್ರ ಎದುರುಗಡೆ ನಾವು ಕೂತ್ಕೊಂಡ್ರೆ. ಯೋಗ ಅಂದರೆ ಆಸನಗಳು ಫಸ್ಟ್ ನೆನಪಿಗೆ ಬರುತ್ತೆ. ಹೌದು. ಅದಾದಮೇಲೆ ಪ್ರಾಣಾಯಾಮ ನೆನಪಿಗೆ ಬರುತ್ತೆ, ಅದಾದಮೇಲೆ ಧ್ಯಾನ ನೆನಪಿಗೆ ಬರುತ್ತೆ. ನೆಗೆಟಿವಿಟಿ ಇಲ್ಲ ಅಂತ, ನಕಾರಾತ್ಮಕ ಗುಣಗಳೇ ಇಲ್ಲ, ನಕಾರಾತ್ಮಕ ವಿಚಾರಗಳೇ ಇಲ್ಲ ಅಂದಾಗ ನೀವು ತುಂಬ ಪ್ಯೂರ್ ಆಗ್ತಾ ಬರ್ತೀರ. ನಿಜವಾದ ನೆಮ್ಮದಿ, ನಿಜವಾದ ಖುಷಿ, ನಿಜವಾದ ಆನಂದ ಸಿಗುತ್ತೆ. ನಮ್ಮ ಪೇರೆಂಟ್ಸ್ ನಾವು ಬೆಳಗ್ಗೆ ಏಳು ಅಂತ ಹೇಳ್ತಿದ್ರು, ಮಲಗು ಅನ್ನೋದು ಹೇಳ್ತಿರ್ಲಿಲ್ಲ. ಯೋಗ ಈಸ್ ನಾಟ್ ಓನ್ಲಿ ಫಾರ್ ಟುಡೇ, ಇಟ್ಸ್ ಫಾರ್ ಯುವರ್ ಬೆಟರ್ ಟುಮಾರೋ, ಇಟ್ಸ್ ಫಾರ್ ಯುವರ್ ಬೆಟರ್ ಟುಮಾರೋ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಸರಸ್ವತಿ ಪಾಟೀಲ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸರಸ್ವತಿ ಪಾಟೀಲ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಅವರು ಒಬ್ಬ ಯೋಗ ಪಟು ಮತ್ತು ಯೋಗ ಇನ್ಸ್ಟ್ರಕ್ಟರ್. ಯೋಗನ ಟೀಚ್ ಮಾಡ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ಅವರು ಯೋಗನ ಟೀಚ್ ಮಾಡಿದ್ದಾರೆ. ಅವ್ರ ವಿದ್ಯಾರ್ಥಿಗಳು ಕೇವಲ ಕರ್ನಾಟಕ ಮಾತ್ರವಲ್ಲ, ಭಾರತದೆಲ್ಲೆಡೆ ಮತ್ತು ವಿದೇಶಗಳಿಂದಲೂ ಕೂಡ ಜಾಯ್ನ್ ಆಗಿ ಅವ್ರ ಮೂಲಕ ಯೋಗವನ್ನು ಕಲಿತಾ ಇದ್ದಾರೆ. ಅವರ ಈ ಒಂದು ಯೋಗ ಜರ್ನಿ ಶುರುವಾಗಿದೆ 2005ನೇ ಇಸ್ವಿಯಲ್ಲಿ. ಅಂದರೆ ಸುಮಾರು 20 ವರ್ಷಗಳ ಜರ್ನಿ ಅಂತ ಹೇಳ್ಬೋದು. ಅದು ಆರ್ಟ್ ಆಫ್ ಲಿವಿಂಗ್ ಇರಬಹುದು, ಎಸ್ ವ್ಯಾಸ ಯೂನಿವರ್ಸಿಟಿ ಇರಬಹುದು, ಅಥವಾ ಬಿಹಾರ್ ಸ್ಕೂಲ್ ಆಫ್ ಯೋಗ ಇರಬಹುದು. ಬೇರೆ ಬೇರೆ ಕಡೆ ಅವರು ಸರ್ಟಿಫಿಕೇಷನ್ಗಳನ್ನ, ಪ್ರೋಗ್ರಾಮ್ಗಳನ್ನ ಕಲ್ತಿದ್ದಾರೆ. ಮತ್ತು ಅವರ ಒಂದು ಸಾಧನೆಗೆ ಸುಮಾರು ಅವಾರ್ಡ್ಗಳು ಬಂದಿದೆ. ಅದರಲ್ಲಿ ತುಂಬ ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ಕೆಂಪೇಗೌಡ ಪ್ರಶಸ್ತಿ ಕೂಡ ಅವ್ರಿಗೆ ಬಂದಿದೆ, BBMPದು. ಮತ್ತು ಶಂಕರ ಯೋಗ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಸೆಂಟರ್ನಿಂದ ಬೆಸ್ಟ್ ಯೋಗ ಇನ್ಸ್ಟ್ರಕ್ಟರ್ ಅವಾರ್ಡ್ ಸಿಕ್ಕಿದೆ. ಜೊತೆಗೆ ಅವರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾದ ಯೋಗ ಭೂಷಣ ಪ್ರಬೋಧ ಪಾತ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿರುವಂಥ, ಸಾಕಷ್ಟು ಕೆಲಸಗಳನ್ನ ಮಾಡಿರುವಂಥ ಸರಸ್ವತಿ ಪಾಟೀಲ್ ಅವ್ರ ಜೊತೆಗೆ ಇವತ್ತಿನ ಸಂದರ್ಶನದಲ್ಲಿ ಮುಖ್ಯವಾಗಿ ಯೋಗ ಅಂದ್ರೇನು, ಪ್ರಾಣಾಯಾಮ ಅಂದ್ರೇನು, ಧ್ಯಾನ ಅಂದ್ರೇನು, ಇದರ ಕುರಿತಾಗಿರುವಂಥ ತಪ್ಪು ಕಲ್ಪನೆಗಳು ಯಾವೆಲ್ಲ ಇದೆ, ಮತ್ತು ನಾವು ಹೇಗೆ ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಈ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಮೇಡಮ್, ಯೋಗ ಅನ್ನೋ ವರ್ಡ್ ನಮ್ಮ ಜೀವನದಲ್ಲಿ ಇವತ್ತಂತೂ ಹಾಸು ಹೊಕ್ಕಾಗಿದೆ. ಬಹುಶಃ ಯೋಗ ಅನ್ನೋ ಶಬ್ದ ಬಳಸದೆ ನಾವು ಒಂದಿನ ಮುಗಿಯೋದೇ ಇಲ್ಲ. ಯಾರೊಬ್ಬರು ಯೋಗದ ಬಗ್ಗೆ ಹೇಳ್ತಾರೆ. ಸೊ ಏನು ಯೋಗ ಅಂದರೆ? ಯೋಗ ಅಂದರೆ ಅಂದರೆ ನಮಗೆ ಸಂಸ್ಕೃತದಿಂದ ಬಂದಿರುವಂಥ ಒಂದು ಶಬ್ದ. ಸಂಸ್ಕೃತ ಶಬ್ದದಲ್ಲಿ ಯುಜ್ ಅಂತ ಬಂತು. ಯುಜ್ ಅಂದರೆ ಜೋಡಿಸೋದು, ಜಾಯಿನ್ ಅಂತ. ಏನನ್ನ ನಮ್ಮ ಶರೀರ ಮತ್ತು ನಮ್ಮ ಮನಸ್ಸು ಅದೆರಡನ್ನ ಜಾಯಿನ್ ಮಾಡೋದಕ್ಕೆ ನಾವು ಯೋಗ ಅಂತ ಹೇಳ್ತೀವಿ. ಸೊ ಯೋಗ ಅಂದರೆ ಬರೀ ಮನಸ್ಸು ಮತ್ತು ಶರೀರನ ಮಾತ್ರ ಜೋಡಿಸೋದಲ್ಲ. ಯೋಗ ಅಂದರೆ ಅದೊಂದು ಬ್ರಹ್ಮಾಂಡ. ಯೋಗ ಅಂದರೆ ಒಂದು ದೊಡ್ಡ ವಿಷಯ, ವಾಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಅದರಲ್ಲಿ ಎಲ್ಲ ಬರುತ್ತೆ. ಅಂದರೆ ನಿಮ್ಮ ಒಂದು ಯೋಗ ಅಂದರೆ ಅದರಲ್ಲಿ ಪ್ರಾಣಾಯಾಮ ಇದೆ, ಅದರಲ್ಲಿ ಆಸನ ಇದೆ, ಅದರಲ್ಲಿ ವಾರ್ಮ್ ಅಪ್ಸ್ ಅಂದರೆ ನಾವು ಆಸನಕ್ಕೆ ಹೋಗೋಕ್ಕಿಂತ ಮುಂಚೆ ಶರೀರನ ಸಜ್ಜುಗೊಳಿಸ್ತೀವಿ. ಸೊ ಅದು ಇರುತ್ತೆ. ಮತ್ತು ಮೆಡಿಟೇಷನ್ ಇದೆ. ಅಂದರೆ ನಮ್ಮದು ಡೇ ಟು ಡೇ ಲೈಫಲ್ಲಿ ಬರ್ತಾ ಬರ್ತಾ ನಾವು ಯೋಗ ಮಾಡ್ತಾ ನಮ್ಮ ಜೀವನನೇ ಯೋಗ ಆಗಿಬಿಡುತ್ತೆ. ಅದು ಎಲ್ಲಿವರೆಗೂ ಬರುತ್ತೆ ಅಂದರೆ, ಯೋಗ ಅಂದರೆ ನಮ್ಮ ಮಾತು, ಯೋಗ ನಮ್ಮ ನಡವಳಿಕೆ, ಯೋಗ ನಮ್ಮ ವಿಚಾರಗಳು, ನಾವು ಅಂದರೆ ನಮ್ಮ ಭಾವನೆಗಳು ಎಲ್ಲ ನಾವು ಒಂದು ನೆಗೆಟಿವಿಟಿಯಿಂದ, ನಕಾರಾತ್ಮಕ ಗುಣದಿಂದ ಸಕಾರಾತ್ಮಕ ಗುಣಕ್ಕೆ ನಮ್ಮನ್ನು ತೊಗೊಂಡು ಹೋಗ್ಬಿಡುತ್ತೆ. ಅದೇ ಯೋಗ. ಸೊ ಯೋಗ ಅಂತಂದ್ರೆ ನಮಗೆ ಸದ್ಯಕ್ಕೆ ಯೋಗ ಅಂದ್ರೆ ಆಸನಗಳು ಫಸ್ಟ್ ನೆನಪಿಗೆ ಬರುತ್ತೆ. ಅದಾದ್ಮೇಲೆ ಪ್ರಾಣಾಯಾಮ ನೆನಪಿಗೆ ಬರುತ್ತೆ, ಅದಾದ್ಮೇಲೆ ಧ್ಯಾನ ನೆನಪಿಗೆ ಬರುತ್ತೆ. ಸೊ ಧ್ಯಾನ ಮತ್ತು ಪ್ರಾಣಾಯಾಮ ಎರಡು ಒಂದೇ ಇರ್ಬೋದಾ ಅನ್ನೋ ಒಂದು ಸಂಶಯ ಕೂಡ ನಮ್ಮ ಮನಸ್ಸಲ್ಲಿರುತ್ತೆ. ಓಕೆ, ಈಗ ನಾವು ನಮ್ಮ ಒಬ್ಬ ಸಾಮಾನ್ಯ ವ್ಯಕ್ತಿ, ಈ ಒಂದು 25ರಿಂದ 35 ವರ್ಷನೋ, ಈ ಆಸ್ಪಾಸ್ 45 ವರ್ಷನೋ ಇರ್ಬೋದು. ಸೊ ಯೋಗ ಈವರೆಗೂ ಪರಿಚಿತ ಆಗದೆ ಇರುವಂಥವ್ರಿಗೆ ಹೇಗೆ ಯೋಗವನ್ನು ನಾವು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಅದರಲ್ಲಿ ಫಸ್ಟು ನೀವು ಹೇಳಿದ್ರಿ ಯೋಗ ಅಂದರೆ ಏನು, ಪ್ರಾಣಾಯಾಮ ಅಂದ್ರೇನು. ಯೋಗ ಅಂದರೆ ಎಲ್ಲ ಸೇರಿನೇ ಯೋಗ ಇದೆ.
ಪ್ರಾಣಾಯಾಮ ಬೇರೆ ಅಲ್ಲ, ಮೆಡಿಟೇಷನ್ ಬೇರೆ ಅಲ್ಲ, ಆಸನಗಳು ಬೇರೆ ಅಲ್ಲ, Okay. ಎಲ್ಲ ಸೇರಿಸ್ಬಿಟ್ಟೇನೆ ಯೋಗ ಆಗಿರುತ್ತೆ. ಸೊ ಯಾರು ಬಿಗಿನರ್ಸು ಅಂದರೆ ಏನಾಗುತ್ತೆ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಅದರಲ್ಲೇ ಎಕ್ಸ್ಪರ್ಟ್ ಆಗ್ತೀರಾ. ಸೊ ಬಿಗಿನರ್ಸ್ ಏನು ಮಾಡೋದು ಬೇಕಿಲ್ಲ, ಅವರೊಂದು ಇದರಿಂದ ಬಂದರೆ ಸಾಕು. ಅಂದರೆ ಆ ಶ್ರದ್ಧೆಯಿಂದ ನಾನು ಕಲಿಬೇಕು, ನನ್ನ ಶರೀರಕ್ಕೆ, ನನ್ನ ಮನಸ್ಸಿಗೆ, ಅಂದರೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಅದು ಎರಡೂ ನಾನು ಚೆನ್ನಾಗಿ ಮಾಡಬೇಕು ಅಂತ ಯೋಗ ಕ್ಲಾಸಿಗೆ ಬಂದರೆ ಅದು ಅವರು ಕಲಿತಾ ಬರ್ತಾರೆ. ಸೊ ಬೇಸಿಕಲಿ ಯೋಗ ಅನ್ನೋದು 5,000 ವರ್ಷದಿಂದಗಡೆ ಪತಂಜಲಿ ಮಹರ್ಷಿಯವರು ಶುರು ಮಾಡಿದರು. ಅದು ಆಫ್ ಹ್ಯೂಮನ್ ಬಾಡಿ ಆಫ್ ಸ್ನೇಕ್, ಪತಂಜಲಿ ಮಹರ್ಷಿ. ನಿಮಗೆ ಇದರಲ್ಲಿ ಹೋದರೆ ಚಿದಂಬರಮಲ್ಲಿ ಅವ್ರದ್ದು ಸ್ಟ್ಯಾಚ್ಯೂ ಸಿಗುತ್ತೆ, ತಮಿಳ್ನಾಡಲ್ಲಿ. ಸೊ ಅವರು ಶುರು ಮಾಡಿದರು. ಅದನ್ನು ನೆಕ್ಸ್ಟ್ ಕಪಿಲ ಮಹರ್ಷಿ ಅವರು ಮುಂದುವರಿಸಿದ್ರು. ಸೊ ಅವರು ಅದನ್ನು ಮಾಡಿಟ್ಟು ಹೋದ್ರು, ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ ಹೇಗೆ ಬೇಕು, ಏನು ಯೋಗ ಅಂದರೆ ಅಂತ. ಅದು ಹಾಗೇ ಕಾಲಾಂತರದಲ್ಲಿ ಮಾಡ್ತಾ ಮಾಡ್ತಾ ತುಂಬ ವಿಷಯಗಳನ್ನು ಕಲಿತಾ ಬಂದ್ವಿ ನಾವು, ಗೊತ್ತಾಗ್ತಾ ಬಂತು. ಸ್ವಾಮಿ ವಿವೇಕಾನಂದ ಅವರು ಟೈಮಲ್ಲಿ ಏನು ಮಾಡಿದ್ರು, ಅದನ್ನು ಸ್ವಲ್ಪ ಅಂದರೆ ವಿಸ್ತಾರವಾಗಿ ಒಂದು ತೋರಿಸಿದ್ರು. ಅದರಲ್ಲಿ ನಾವು ಮೇನ್ ಯೋಗದಲ್ಲಿ ನಾವು ನೋಡ್ಕೊಳ್ಳೋದು ಅಂತಂದರೆ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ ಮತ್ತು ಕರ್ಮಯೋಗ ಅಂತ ಬರುತ್ತೆ. ಇದು 4 ತುಂಬ ಫೋಕಸ್ ಮಾಡೋದು ನಾವು. ಅಂದರೆ ತುಂಬ ಸ್ಟ್ರೀಮ್ಸ್ ಇದೆ ಯೋಗಗೆ. ಇದು ಮೇನ್ಲಿ ನಾವು ಕಲಿಬೇಕಾಗಿರೋದು. ಭಕ್ತಿ ಯೋಗದಲ್ಲಿ ಏನು ಬರುತ್ತೆ ನಮಗೆ ಇದೆ, ನಾವೊಂದು ನಮ್ಮ ಭಾರತದಲ್ಲಿ ನಾವು ಏನು ಅನ್ಕೋಬೇಕು, ಪುಣ್ಯವಂತರು. ಯಾಕಂದರೆ ನಮಗಿರುವಂಥದ್ದು ಜ್ಞಾನ, ನಮ್ಮದು ಒಂದು ಕಲ್ಚರು, ಅದು ಸ್ಟ್ರಾಂಗ್ ರೂಟ್ಸು, ಆ ಬೇರುಗಳು, ಅದು ಎಲ್ಲಿ ಬೇರೆ ದೇಶದಲ್ಲಿ ನಿಮಗೆ ಸಿಗಲ್ಲ. ಅದು ಇನ್ನೂ ಕಲಿಸ್ಬೇಕಿದೆ ನಮ್ಮ ಮಕ್ಕಳಿಗೆ. ಸೊ ಫಸ್ಟ್ ನಮಗೆ ಬರೋದು ಜ್ಞಾನ ಯೋಗದಲ್ಲಿ. ಯಾವುದನ್ನು ನಾವು ಜ್ಞಾನ ತಗೋಬೇಕು? ವೇದಗಳಿದೆ, ಉಪನಿಷತ್ತುಗಳಿದೆ, ಭಗವದ್ಗೀತೆ ಇದೆ, ಆಯಿತಾ? ಸೊ ಎಲ್ಲ ಆ ಥರದ್ದು ಬುಕ್ಗಳಿಂದ ನಾವು ತಿಳ್ಕೋಬೇಕು. ದಟ್ ಈಸ್ ಆಲ್ಸೋ ಯೋಗ. ಫಸ್ಟ್ ಶುರುವಾಗೋದೇ ಅಲ್ಲಿಂದ. ನೀವು ವೇದಗಳನ್ನು ಕಲೀರಿ, ಉಪನಿಷತ್ತುಗಳನ್ನು ಕಲೀರಿ, ಭಗವದ್ಗೀತೆ ಕಲೀರಿ. ಆ ಎಲ್ಲ ಜ್ಞಾನನ ನೀವು ವೃದ್ಧಿ ಮಾಡ್ಕೊಳ್ಳಿ. ಮುಂಚೆ ಕಾಲದಲ್ಲೆಲ್ಲ ಹಾಗೆ ಗುರುಕುಲದಲ್ಲೆಲ್ಲ ಅದನ್ನು ಕಲಿಸೋರು ಫಸ್ಟು. ಈಗೂ ಅದು ನಮಗೆ ಬರುತ್ತೆ ಎಲ್ಲದರಲ್ಲಿ. ಎಷ್ಟೇ ನಾವು ಮಾಡರ್ನ್ ಆದ್ರೂ ಅಲ್ಲಿಂದ ಆ ಜ್ಞಾನ ನಾವು ತಗೊಳ್ತಾ ಇದ್ದೀವಿ. ಬಟ್ ಜನರು ಭಯ ಆಗ್ಬಿಡುತ್ತೆ ನೀವು ಹಿಂಗೆ ಹೇಳ್ಬಿಟ್ರೆ, ವೇದಗಳನ್ನೆಲ್ಲ ಕಲಿಯೋದು, ನಾವೆಲ್ಲ ಉಪನಿಷತ್ತುಗಳನ್ನ ಕಲಿಯೋದು, ಏನು ಮಾಡೋದು ಬೇಕಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಅಂದರೆ ಜ್ಞಾನ ಯೋಗದಲ್ಲಿ ಏನು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಜ್ಞಾನ ಯೋಗದಲ್ಲಿ ಬರುತ್ತೆ. ಅದರಲ್ಲಿ ಅದಾದಮೇಲೆ ನಮಗೆ ಬರ್ತಾ ರಾಜಯೋಗ. ರಾಜಯೋಗದಲ್ಲಿ ಅದೇ ಆಸನಗಳು, ಪ್ರಾಣಾಯಾಮ, ಅಲ್ಲಿ ಪತಂಜಲಿ ಮಹರ್ಷಿದು ಅಷ್ಟಾಂಗ ಯೋಗ ಬರುತ್ತೆ. ಆಯಿತಾ? ನಾನು ವಾಪಸ್ ಬರ್ತೀನಿ ಅಷ್ಟಾಂಗ ಯೋಗಕ್ಕೆ. ಅದು ಅಷ್ಟಾಂಗ ಯೋಗ. ಅದಾದಮೇಲೆ ನಮಗೆ ಬರುತ್ತೆ ಭಕ್ತಿ ಯೋಗ. ಭಕ್ತಿ ಯೋಗದಲ್ಲಿ ಏನು, ಈಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಅಥವಾ ನಾವು ಮನೆಯಲ್ಲಿ ಡೈಲಿ ಪೂಜೆ ಮಾಡ್ತೀವಿ. ಸೊ ಮಾಡೋವಾಗ ಏನು ಮಾಡ್ತೀವಿ, ದೇವರಿಗೆ ಒಂದು ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಮಾಡಬೇಕಾದ್ರೂ ಕೂಡ ಇದಕ್ಕೆ ಅಂಜಲಿ ಮುದ್ರಾ ಅಂತ ಹೇಳ್ತೀವಿ. ಇದು ಕೂಡ ಯೋಗನೇ. ಇಲ್ಲಿ ಮುದ್ರೆಗಳನ್ನು ಮತ್ತು ನಾವು ಹೇಳ್ತಾರೆ, ಇದು ಅನಾಮಿಕ ಬೆರಳಿಂದಾನೇ ಕುಂಕುಮಗಳನ್ನು, ಅರಿಶಿಣಗಳನ್ನು ಇಡಬೇಕು. ಅದು ಒಂದು ಮುದ್ರಾನೇ. ಅರ್ಚನೆ ಮಾಡ್ತೀವಿ, ಮತ್ತು ದೇವರಿಗೆ ಕೀರ್ತನೆಗಳನ್ನು ಹೇಳ್ತೀವಿ, ಪ್ರಸಾದ ಕೊಡ್ತೀವಿ, ಆಫರಿಂಗ್ ಫುಡ್, ಎಲ್ಲನೂ ಯೋಗನೇ. ಅದು ಭಕ್ತಿ ಯೋಗದಲ್ಲಿ ಅದನ್ನು ಹೇಳೋದು. ಪೂಜೆ ಮಾಡಬೇಕಾದ್ರೆ ನಾವು ಸುಮ್ಮನೆ ತೋರಿಸೋಕ್ಕೆ ಪೂಜೆ ಅಲ್ಲ. ನೀನು ದೇವ್ರ ಎದುರುಗಡೆ ನಾವು ಕೂತ್ಕೊಂಡ್ರೆ ಸರೆಂಡರ್ ಟು ದ ಗಾಡ್, ಯು ಆರ್ ಸುಪ್ರೀಮ್. ದೇವ್ರನ್ನ ಬಿಟ್ಟರೆ ನಮಗೇನಿಲ್ಲ, ಎಲ್ಲ ಇರೋದು ನಾವು ದೇವ್ರು ಕೊಟ್ಟದ್ದು ಇಂದಾನೇ ನಾವು ಬದುಕ್ತಾ ಇರೋದು. ಸೊ ನಾವು ಆ ಭಕ್ತಿ, ದೇವರಿಗೆ ಬೇಕಾಗಿದ್ದು ಪ್ಯೂರ್ ಭಕ್ತಿ, ಆ ಒಂದು ಶುದ್ಧ ಪ್ರೀತಿ, ಶುದ್ಧ ಭಕ್ತಿ. ಅದನ್ನು ನಾವು ಮಾಡೋವಾಗ ಏನು ತೋರಿಸ್ತೀವಲ್ಲ, ದಟ್ ಈಸ್ ಭಕ್ತಿ ಯೋಗ. ಒಂದು ಹೂ ಹಾಕೋದಿರ್ಬೋದು, ಒಂದು ಕುಂಕುಮ, ಆ ದೇವ್ರನ್ನ ತೊಳೆಯೋದಿರ್ಬೋದು, ಅಭಿಷೇಕ ಮಾಡೋದಿರ್ಬೋದು, ಆರತಿ ಮಾಡೋದಿರ್ಬೋದು, ಎಲ್ಲನೂ ಭಕ್ತಿ ಯೋಗ. ಆಮೇಲೆ ಬರುತ್ತೆ ಕರ್ಮಯೋಗ. ಸೊ ಕರ್ಮಯೋಗ ಅಂದರೆ ಏನು? ಕರ್ಮ ಅಂದರೆ ಆ್ಯಕ್ಷನ್ಸ್. ಅದು ಭಗವದ್ಗೀತೆಯಲ್ಲಿ ಕೃಷ್ಣ ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ನೀವು ಅದನ್ನೇ ಇವಾಗೆಲ್ಲ ಬರ್ತಾ ಇರುತ್ತೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ, ಕರ್ಮ ರಿಟರ್ನ್ಸ್ ದಿಸ್ ದಟ್ ಅಂತೆಲ್ಲ. ಸೊ ಕರ್ಮಯೋಗ ಅಂದರೆ ಏನು? ರಜಸಿಕ್, ಸತ್ವಗುಣ, ತಮಸ್ಗುಣ, ಈ 3 ಹಂತಗಳನ್ನು ದಾಟಿ ನೀವು ಕರ್ಮ ಮಾಡಿ ಅಂತ ಹೇಳ್ತಾರೆ ಕೃಷ್ಣ. ಕರ್ಮಣೆ ಕುರು, ಯೋಗಸ್ಥ ಕರ್ಮಣೆ ಕುರು ಅಂತ ಅಂತಾರೆ. ಅದರ ಅರ್ಥ ಈ 3 ನಿಮ್ಮ ಗುಣಗಳನ್ನು ದಾಟಿ ನಿಂತು ನೀವು ಕರ್ಮ ಮಾಡಬೇಕು. ಆ ಕರ್ಮದಲ್ಲಿ ಗೌರೀಶ್ ಸರ್ 3 ಥರ ಇದೆ. ಸಂಚಿತ, ಪ್ರಾರಬ್ಧ, ಕ್ರಿಯಾಮನ್ ಅಂತ ಹೇಳ್ತೀವಿ. ಸಂಚಿತ ಕರ್ಮ ಅಂದರೆ ನನ್ನ ಹಿಂದಿನ ಜನ್ಮದ್ದು.
ನನಗೆ ಗೊತ್ತಿಲ್ಲ, ನಾನು ಆವಾಗ ಏನಾಗಿದೆ, ಏನು ಮಾಡಿದೆ, ನೀವೇನಿದ್ರಿ ಗೊತ್ತಿಲ್ಲ. ಪ್ರಾರಬ್ಧ ಅಂದರೆ ಇವಾಗ ಪ್ರೆಸೆಂಟಾಗಿ ನಾವು ಅಂದರೆ ಪ್ರೆಸೆಂಟ್ ಡೀಡ್ಸ್ ಅಂತ ಹೇಳ್ತೀವಿ, ಪ್ರೆಸೆಂಟ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಇದು ಪ್ರಾರಬ್ಧ, ಇದು ನನ್ನ ಕೈಯಲ್ಲಿದೆ. ಕ್ರಿಯಾಮನ್ ನಾನು ಮುಂದೆ ಮಾಡೋದು ಆ್ಯಕ್ಷನ್. ಸೊ ಸಂಚಿತ ಕರ್ಮ ನಮಗೆ ಗೊತ್ತಿಲ್ಲ, ಆ ಕರ್ಮಗಳಿಂದ ಇವತ್ತಿನ ಜನ್ಮ ನಂಗೆ ಸಿಕ್ಕಿದೆ. ಇವತ್ತು ನಾವಿಬ್ಬರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಯಾವುದು ಹಿಂದಿನ ಜನ್ಮದ ಕರ್ಮ. ಅದು ಯಾರಿಗ್ಯಾರು ಸುಮ್ಮನೆ ಸಿಗಲ್ಲ. ನಿಮ್ಮ ಜೀವನ ಸಂಗಾತಿ ನಿಮಗೆ ಸಿಗಬೇಕು ಅಂದ್ರೂ ಸಂಚಿತ ಕರ್ಮ. ಇವಾಗ ನಾನು ಒಂದು ಯೋಗ ಗುರು ಆಗಬೇಕಂದ್ರೂ ನಂದು ಕರ್ಮ. ನನ್ನ ಕ್ಲಾಸಿಗೆ ಸ್ಟೂಡೆಂಟ್ಸ್ ಆಗಿ ಬರೋದು ಅದು ಇರುತ್ತೆ, ಏನೂ ಇರುತ್ತೆ, ದಟ್ ಈಸ್ ಸಂಚಿತ ಕರ್ಮ. ಅದು ಹಾಗೆ ನಾವು ಜನರಲಾಗಿ ಹೇಳ್ಬೇಕಾದ್ರೆ ಕೆಲವೊಬ್ರು ನೋಡಿ ನಾವು ಹೇಳ್ತೀವಿ, ಇಷ್ಟು ಒಳ್ಳೆ ಜನ ಇವರು, ತುಂಬ ಒಳ್ಳೆಯವರು, ಇವರಿಗೆ ಕಷ್ಟ ಬರ್ತಾ ಇದೆ ನೋಡಿ ಅಂತ. ಅದು ಇವತ್ತಿಂದಲ್ಲ, ನಿನ್ನ ಸಂಚಿತ ಕರ್ಮ ಅದು. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಾನ್ ಹೇಳೋದು ಸಂಚಿತ ಕರ್ಮ. ಅದರಿಂದ ನಮ್ಗೆ ಈ ಜನ್ಮ ಬಂದಿದೆ. ಸೊ ಅದಕ್ಕೆ ನಾವು ಈಗ ಯೋಗದಲ್ಲಿ ಯೋಗ ಮಾಡೋರು ಹೇಳ್ತೀವಿ, ಹಿಂದಿನ ಜನ್ಮ ನನಗೆ ಗೊತ್ತಿಲ್ಲ ಏನಂತ ಬಂದಿದ್ದೀನಿ, ಈಗ ನನ್ನ ಹತ್ರ ಇದೆ ಪ್ರಾರಬ್ಧ ಅಂದರೆ ಕ್ರಿಯಾ, ನನ್ನ ಹತ್ರ ಅಂದರೆ ಪ್ರೆಸೆಂಟ್ ಆಗಿ ನಾನು ಮಾಡ್ತಾ ಇರೋವಂಥ ಕೆಲಸಗಳು, ಅದನ್ನು ನಾವು ಸರಿಗೆ ಮಾಡಿಬಿಡೋಣ. ಇವಾಗ ನೀನು ಪ್ರಾರಬ್ಧ ಇವತ್ತಿಂದ ಕೆಲಸ ಸರಿ ಮಾಡಿದ್ರೆ ನಾಳೆಗೆ ನೀನು ಸರಿಗೆ ಮಾಡೇ ಮಾಡ್ತೀಯ, ನಾಳೆ ಸರಿ ಆಗೇ ಆಗುತ್ತೆ. ಸರಿ ಆಗೇ ಆಗುತ್ತಲ್ಲ, ನೀವು ಬೆಟರ್ ವರ್ಷನ್ ಆಗ್ತೀರ ಅದನ್ನು ತಿಳ್ಕೊಂಡ್ರೆ. ಕಷ್ಟ ಬಂದಿದೆ, ನಾನು ಒಳ್ಳೆ ಮನುಷ್ಯ, ನೀವು ಒಳ್ಳೆ ವ್ಯಕ್ತಿ, ಏನೋ ಕಷ್ಟ ಬಂತು, ಓ ಹಿಂದಿನ ಜನ್ಮದ್ದೇನೋ ಇದೆ, ಅವಾಗ ನೀವು ಆ ತಪ್ಪು ಮಾಡೋಕ್ಕೆ ಹೋಗಲ್ಲ. ಗೊತ್ತಾದಾಗ ಹೌದು ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೀನಿ, ಇಲ್ಲಿ ಮಾಡಬಾರ್ದು. ಇವತ್ತು ನೀವು ಅದನ್ನು ಡಿಸೈಡ್ ಮಾಡಿದ್ರೆ ಈ ಸೆಕೆಂಡಲ್ಲಿ ಅದನ್ನು ನಾವು ಶುದ್ಧಿ ಮಾಡ್ಕೊಳ್ತೀವಿ. ಅದು ಕಲಿಸೋದು ಯೋಗ. ನಿಮ್ಮ ವಿಚಾರಗಳಿರ್ಬೋದು, ನಿಮ್ಮ ಮಾತು ಇರ್ಬೋದು, ನಿಮ್ಮ ಆ್ಯಕ್ಷನ್ಸ್ ಇರ್ಬೋದು, ಅದನ್ನು ನಾವು ಚೇಂಜ್ ಮಾಡ್ತೀವಿ. ಅಗೇನ್ ಇದರಲ್ಲಿ 3 ಬರುತ್ತೆ ಕರ್ಮಗಳು, 3 ಥರ: ಸಂಚಿತ, ಪ್ರಾರಬ್ಧ, ಕ್ರಿಯಾಮನ್ ಅಂತ. ಹಿಂದೆ ಜನ್ಮ, ಈಗಿದ್ನು, ಮುಂದೆ. ಇದರಲ್ಲಿ 3 ಥರ ಯಾವುದು? ಕಾಯ, ವಾಚ, ಮನಸ. ಹೌದಾ? ಕಾಯ ಅಂದರೆ ನಮ್ಮ ಶರೀರದಿಂದ ಮಾಡುವಂಥ ಕೆಲಸಗಳು, ಯಾರ್ದು ಕಿತ್ಕೊಳ್ಳೋದು, ಯಾರಿಗೋ ಮರ್ಡ್ರ್ ಮಾಡೋದು, ಯಾರಿಗೋ ಹೊಡೆಯೋದು. ಕಾಯ ಅದಂದರೆ ನನ್ನ ಶರೀರದಿಂದ ಮಾಡೋಂಥದ್ದು. ಅದಕ್ಕೆ ಎಷ್ಟೋ ಒಳ್ಳೆ ಕೆಲಸಗಳಿದೆ. ನೀವು ಯಾರಿಗೋ ಹೆಲ್ಪ್ ಮಾಡಿ, ಅದು ಕಾಯದಿಂದ ಮಾಡೋದು. ನೀವು ಕೆಲಸ ಮಾಡಿಕೊಡೋದು ಕಾಯ, ನಿಮ್ಮ ಕೆಲಸ. ಇವಾಗ ನಿಮಗೆ ಒಂದು ನಿಮ್ಮದು ಸ್ಟುಡಿಯೋ ಇದೆ, ನೀವು ಆ ಜಾಗದಲ್ಲಿದ್ದೀರಾ, ನಿಮ್ಮ ಕೆಲಸ ನೀವು ಸರಿ ಮಾಡ್ತಾ ಇದ್ದಾರೆ, ದಟ್ ಈಸ್ ಯುವರ್ ಆ್ಯಕ್ಷನ್, ಕಾಯ. ವಾಚ, ನಾವು ಮಾತಾಡುವಾಗ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಾರ್ದು. ನಿನ್ನ ಮಾತಿಂದ ಬರೋ ಶಬ್ದಗಳಿದೆಯಲ್ಲ, ನಿಮ್ಮ ಕೋಪದಲ್ಲಿ ಆಚೆ ಆ ಶಬ್ದಗಳನ್ನು ಹಾಕ್ತೀರಿ, ಬಟ್ ಅದು ಅಗೇನ್ ನಿಮ್ಮದು ಕರ್ಮ. ಗೊತ್ತಿಲ್ಲ ಎದುರುಗಡೆ ಇರೋ ಮನುಷ್ಯನಿಗೆ ಅದು ಏನಾಗಿ ಬಂದಿದ್ದಾರೋ ಅವ್ರು ಮಾಡಿದ್ದಾರೆ. ನೀವು ಮಾತಾಡೋ ಮಾತುಗಳು ಚೆನ್ನಾಗಿರಬೇಕು. ಅದನ್ನು ನೀವು ಕೆಟ್ಟದಾಗಿ ಮಾಡಿದ್ರೆ ಮತ್ತೆ ಕೆಟ್ಟ ಕರ್ಮ, ಅದು ಕೂಡ ಕರ್ಮನೇ. ಕಾಯ, ವಾಚ, ಮನಸ್ಸಿಂದ. ಈಗ ಎದುರುಗಡೆ ನಾವು ಚೆನ್ನಾಗಿ ಮಾತಾಡಿಬಿಟ್ಟು ಒಳಗಡೆ ತುಂಬ ಕೆಟ್ಟದಾಗಿ ಮಾತಾಡಿದರೆ ಅದು ಒಳ್ಳೆ ಕರ್ಮ ಆಗಲ್ಲ ನಿಮಗೆ. ಆ ಮನಸ್ಸಿಂದನೂ ಶುದ್ಧ ಆಗಿರಬೇಕು ನಾವು. ಈ ಥರ 3 ಕರ್ಮಗಳು: ಕಾಯ, ವಾಚ, ಮನಸ. ಸಂಚಿತ, ಪ್ರಾರಬ್ಧ, ಕ್ರಿಯಾಮನ. ಇದು ಕರ್ಮಯೋಗದಲ್ಲಿ ಬರುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಕ್ಲಾಸಲ್ಲಿ ನಾವು ಇದನ್ನು ಹೇಳ್ಕೊಡ್ತೀವಿ. ಸೊ ಹೇಳಿಕೊಟ್ಟಾಗ ಯಾರಾದರೂ ಅಕಸ್ಮಾತ್ ಕೂತ್ಕೊಂಡು ಅಂದರೆ ಮನಸ್ಸಿಟ್ಟು ಮಾಡಿದರೆ ಅದು ನಿಮ್ಮ ಕೈಯಲ್ಲಿರುತ್ತೆ. ಈಗ 500 ಜನ 1000 ಜನ ಕ್ಲಾಸಿಗೆ ಬರ್ತಾರೆ ಅಂದರೆ ಎಲ್ಲರೂ ಸಡನ್ನಾಗಿ ಕರ್ಮಯೋಗಕ್ಕೆ ಚೇಂಜ್ ಆಗಲ್ಲ. ಅಭ್ಯಾಸ ಮಾಡ್ತಾ, ಪ್ರಾಕ್ಟೀಸ್ ಮಾಡ್ತಾ ಅವ್ರನ್ನ ಅವ್ರು ಶುದ್ಧಿ ಮಾಡ್ಕೊಳ್ತಾ ಹೋಗ್ತಾರೆ. ರಿಯಲೈಸೇಷನ್, ಯೋಗ ಅಂದರೆ ಅಲ್ಟಿಮೇಟ್ ಆಗಿ ಸೆಲ್ಫ್ ರಿಯಲೈಸೇಷನ್. ಆವಾಗ ಅದು ನಿಮಗೆ ಲೀಡ್ ಮಾಡುತ್ತೆ. ನಿಮಗೆ ಕೆಟ್ಟದಾಗಿ ವಿಚಾರ ಮಾಡಬೇಡ, ಕೆಟ್ಟು ಮಾತಾಡಬೇಡ, ಕೆಟ್ಟ ಕೆಲಸ ಮಾಡಬೇಡ ಅಂತ ಹೇಳ್ಕೊಡುತ್ತೆ. ಅದು ಕರ್ಮಯೋಗದಲ್ಲಿ ಬರುತ್ತೆ. ಇನ್ನು ನಮಗೆ ಬರೋದು ಅಷ್ಟಾಂಗ ಯೋಗ. ಹೇಳಿದೆ ನಾನು, ರಾಜಯೋಗದಲ್ಲಿ ಬರೋದು. ಏನು ಅಷ್ಟಾಂಗ ಯೋಗ ಅನ್ಕೊಳ್ತಾರೆ, ಪತಂಜಲಿ ಮಹರ್ಷಿಯವ್ರು ಮಾಡಿದ್ದು ಅನ್ಕೊಳ್ತಾರೆ. ಪತಂಜಲಿ ಅಂದರೆ ಅಷ್ಟಾಂಗ ಯೋಗ ಈಸ್ ಡಿಫ್ರೆಂಟ್ ಯೋಗ ಅಂತ. ಬಟ್ ಅಷ್ಟಾಂಗ ಯೋಗ ಅಂದರೆ ಪತಂಜಲಿ ಮಹರ್ಷಿಯವರು ಹೇಳಿದ್ದು. ಯೋಗ ಅಂದರೆ ಏನು, ಅದರ ಅರ್ಥ ಏನು, ಯಾರು ಮಾಡಬೇಕು, ಏನು ಮಾಡಬೇಕು, ನೀವು ಎಲ್ಲಿಗೆ ರೀಚ್ ಆಗ್ತೀರ, ಇದು ಬಂದು ಟೋಟಲಾಗಿ ಬಂದು ಹೇಳೋದೇ ಅಷ್ಟಾಂಗ ಯೋಗ. ಅಷ್ಟಾಂಗ ಅಂದರೆ 8 ಲಿಂಬ್ಸ್ ಅಂತ ಹೇಳ್ತಾರೆ, 8 ಅಂಗಗಳು. ಯಾವುದದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಹೇಳ್ತೀವಿ. ಇದು 8 ಅಂಗಗಳು. ಇದನ್ನು ನೀವು ಪಾಲಿಸಿ ಅಂತ ಹೇಳ್ತಾರೆ ಪತಂಜಲಿ ಮಹರ್ಷಿ. ಏನು ಯಮ? ಯಮ ಅಂದರೆ ಸೋಷಿಯಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ವಿ ಆರ್ ಲಿವಿಂಗ್ ಇನ್ ಎ ಸೊಸೈಟಿ. ಒಂದು ನಾವು ಸಮಾಜದಲ್ಲಿ ಬದುಕ್ತಾ ಇದ್ದಾಗ ಸಮಾಜದ್ದು ಅದರದ್ದೇ ಆದಂಥ ರೂಲ್ಸ್ಗಳಿದೆ. ನಾವು ಆ ಕಟ್ಟಳೆಗಳನ್ನು ಮೀರಿ ನಾವು ಬದುಕಬಾರ್ದು. ಅದನ್ನು ನೀನು ಬದುಕ್ತಾ ಇದೆಯಾ ಅಂದರೆ ನೆಕ್ಸ್ಟ್ ನಿಯಮ ಮಾಡು ಅಂತ ಹೇಳ್ತಾರೆ ಪತಂಜಲಿ ಮಹರ್ಷಿ. ಏನು ನಿಯಮ? ಸೆಲ್ಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸುಳ್ಳು ಹೇಳ್ಬಾರ್ದು,
ಮೋಸ ಮಾಡಬಾರ್ದು. ಇವಾಗ ನಾನು ಯೋಗ ಬರ್ತಾ ಇದ್ರೆ ಅದನ್ನು ನಾನು ಕರೆಕ್ಟಾಗಿ ಸ್ವಾಧ್ಯಾಯ ಅಂತ ಬರುತ್ತೆ, ಅದರಲ್ಲಿ ಹಿಂಸೆ ಮಾಡಬೇಡಿ, ಅದೆಲ್ಲ ನಿಯಮದಲ್ಲಿ ಬರುತ್ತೆ. ಯಮ ಆಯಿತು, ನಿಯಮ ಆಯಿತು. ನಾನು ಸಮಾಜದಲ್ಲಿ ಬದುಕ್ತಾ ಇದ್ದೀನಿ, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದ್ದೀನಿ. ಎರಡನೇದಾಗಿ ನನ್ನ ಆದಂಥದ್ದು ಏನು ನಿಯಮಗಳಿದೆ ಅದರ ಪ್ರಕಾರ ನಾನು ಮಾಡ್ತಾ ಇದ್ದೀನಿ ಅಂದಾಗ ಆವಾಗ ಹೇಳ್ತಾರೆ ಪತಂಜಲಿ ಮಹರ್ಷಿ, ನೀನು ಇವಾಗ ಆಸನ ಮಾಡಬಹುದು, ಇದೆರಡು ನೀನು ಮಾಡ್ತಾ ಇಲ್ಲ ಅಂದರೆ ನೀನು ಆಸನ ಮಾಡಬಾರ್ದು ಅಂತ. ಫಸ್ಟು ಯಮ ಮತ್ತು ನಿಯಮ ಅಂದರೆ ಸೊಸೈಟಿಗೆ ಹೊಂದ್ಕೊಂಡು ಬದುಕಬೇಕು, ಮತ್ತು ನನ್ನ ಪರ್ಸ್ನಲ್ ನಾನು ಏನಿದೆ ಅದನ್ನು ನಾನು ಪಾಲಿಸಬೇಕು ನಿಯಮಗಳನ್ನು. ಹೌದು, ನಿಯಮಗಳೇ ಇದೆ. ನಿಯಮಗಳಿಲ್ಲ ಅಂದರೆ ಸೊಸೈಟಿನಲ್ಲಿ ನಾವು ಬದುಕಕ್ಕಾಗಲ್ಲ. ಏನು ಪರ್ಸ್ನಲ್ ನಿಯಮಗಳನ್ನು? ಪರ್ಸನಲ್ ಅಂದರೆ ಸುಳ್ಳು ಹೇಳ್ಬೇಡಿ, ಹಿಂಸೆ ಮಾಡಬೇಡಿ, ಸ್ವಾಧ್ಯಾಯ ಅಂದರೆ ನಾನು ಇದನ್ನು ನಾನು ಮಾಡ್ತಾ ಇದ್ದೀನಿ ಯೋಗ, ಇದನ್ನು ನಾನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಹಾಂ, ಸ್ವಚ್ಛವಾಗಿರಿ, ಎದ್ದು ಸ್ನಾನ ಮಾಡಿ ಯೋಗ ಮಾಡಿ ಆಸನ ಮಾಡಿ. ಹಾಗೆ ಸ್ವಚ್ಛ ಅಂದರೆ ನಾಟ್ ಓನ್ಲಿ ಶರೀರದ್ದು, ಮನಸ್ಸು ಕೂಡ. ಇದೆಲ್ಲ ನಿಮ್ಗೆ ಇದೆಯಾ, ದಟ್ ಪ್ಯೂರ್, ದೆನ್ ಎಂಟರ್ ಇಂಟು ಆಸನ. ಆವಾಗ ಆಸನಕ್ಕೆ ಬನ್ನಿ ಅಂತ ಹೇಳ್ತಾರೆ, ಆವಾಗ ಆಸನ ಮಾಡ್ತೀವಿ ನಾವು. ಅದಾದಮೇಲೆ 4ನೇದು ಲಿಂಬ್, ಅದು ಬಂದು ಪ್ರಾಣಾಯಾಮ. ಆವಾಗ ನೀ ಆಸನ ಆದಮೇಲೆ ಪ್ರಾಣಾಯಾಮ ಮಾಡು ಅಂತ. ನೋಡಿ, ಜನರಲ್ ಆಗಿ ನಾವು ನೋಡ್ತಿರ್ತೀವಲ್ಲ, ಕೆಲವೊಂದು ಕಡೆ ನಾನು ಅದು ಸರಿ ತಪ್ಪು ನಾನು ಹೇಳಕ್ಕೆ ಹೋಗಲ್ಲ. ನಮ್ಮದು ಇಲ್ಲಿ ಏನು ಇಷ್ಟು ವರ್ಷದಿಂದ ನಮ್ಮ ಹಿರಿಯರು ಈ ಋಷಿ ಮುನಿಗಳು ಕೊಟ್ಟಿದ್ದು ಅದು ನಮಗೆ ಒಂದು ಗಿಫ್ಟ್. ಅಲ್ಲಿಂದ ನಾವು ಕಲಿತಾ ಇದ್ದೀವಿ. ಕೆಲವರು ಫಸ್ಟೇ ಪ್ರಾಣಾಯಾಮ ಮಾಡಿಸ್ಬಿಡ್ತಾರೆ, ಅದು ಮಾಡಿಸ್ಬಾರ್ದು. ಯಾಕೆ ಅಂದರೆ ಫಸ್ಟು ನಮ್ಮದು ಶರೀರದಲ್ಲಿ ಇರುವಂಥ ಗಲೀಜೆಲ್ಲ ಆಚೆ ಹೋಗಬೇಕು. ಇವಾಗ ನೀವು ಸುಮ್ಮನೆ ಇದ್ದೀರಿ, ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಇರುತ್ತೆ. ವೆನ್ ವಿಲ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಯೋಗ, ಅದರಲ್ಲಿ ನಾವು ವಾರ್ಮ್ ಅಪ್ಸ್ ಮಾಡ್ತೀವಿ. ಅಂದರೆ ಒಂದು ಆಸನಕ್ಕೆ ನಾನು ಹೋಗಬೇಕು ಅಂದರೆ ಶರೀರನ ತಯಾರು ಮಾಡಬೇಕು. ಆ ಆಸನಕ್ಕೆ ಇವಾಗ ಫಾರ್ವರ್ಡ್ ಬೆಂಡಿಂಗ್, ಮುಂದೆ ಬೆಂಡ್ ಮಾಡಿ ಮಾಡೋ ಆಸನಗಳಿಗೆ ಅಪ್ ಆ್ಯಂಡ್ ಡೌನ್ ಬೆಂಡ್ ಮಾಡ್ತೀವಿ. ಅಂದರೆ ನಮ್ಮ ಬೆನ್ನು ಮೂಳೆನ ಫಸ್ಟ್ ರೆಡಿ ಮಾಡ್ಕೋಬೇಕು, ಆ ಫ್ಲೆಕ್ಸಿಬಿಲಿಟಿ. ಬಿಕಾಸ್ ಸ್ಟಿಫ್ನೆಸ್ ಇರುತ್ತೆ, ಅದು ಗಟ್ಟಿಯಾಗಿರುತ್ತೆ, ಪ್ರಾಕ್ಟೀಸ್ ಇರಲ್ಲ ಅದಕ್ಕೆ. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ ರೆಡಿ ಆಗುತ್ತೆ ಶರೀರ. ಆಮೇಲೆ ನಾವು ಪೋಶ್ಚರ್ಗೆ ಹೋಗ್ತೀವಿ ಹಾಗೆ. ಸೊ ಆಸನ ಅದಾದಮೇಲೆ ಯಮ ನಿಯಮ ಆಸನ, ಅದಾದಮೇಲೆ ಎಲ್ಲ ಕ್ಲೆನ್ಸಿಂಗ್ ಆಗುತ್ತೆ ನಮಗೆ ಶರೀರದೊಳಗಡೆ. ಈಸಿ ಬ್ಲಡ್ ಫ್ಲೋ ಆಗುತ್ತೆ, ಸ್ಟಿಫ್ನೆಸ್ ಹೋಗುತ್ತೆ, ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಕ್ಲೆನ್ಸಿಂಗ್ಸ್ ಬರುತ್ತೆ ಪ್ರಾಣಾಯಾಮದಲ್ಲಿ. ಪ್ರಾಣಾಯಾಮ ಇನ್ನೊಂದು ನೀವು ಹೇಳಿರೋ ಹಾಗೆ ಇನ್ನೊಂದು ಎಪಿಸೋಡ್ ಮಾಡೋಣ, ಬರೀ ಪ್ರಾಣಾಯಾಮದ ಬಗ್ಗೆ ಮಾಡೋಣ. ಅವಾಗ ಅದರಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ಪ್ರಾಣಾಯಾಮನ ಹೇಗೆ ಶುರು ಮಾಡಬೇಕು, ಅದರಿಂದ ಬರೋ ಬೆನಿಫಿಟ್ಸ್ ಏನು, ಅದೆಲ್ಲ ನೋಡೋಣ. ಆವಾಗ ಇದು ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಆದಮೇಲೆ ಪ್ರತ್ಯಾಹಾರ ಅಂತ ಬರುತ್ತೆ, 5ನೇ ಲಿಂಬ್. ಅಷ್ಟಾಂಗದಲ್ಲಿ 5ನೇ ಅಂಗ ಬಂದು ಪ್ರತ್ಯಾಹಾರ. ಏನು ಪ್ರತ್ಯಾಹಾರ? ವಿಡ್ರಾಲ್ ದ ಸೆನ್ಸ್ ಅಂತ ಹೇಳ್ತಾರೆ. ಏನು, ಯಾವುದರಿಂದ ನಾವು ವಿಡ್ರಾ ಆಗಬೇಕು? ನೆಗೆಟಿವಿಟಿಯಿಂದ ವಿಡ್ರಾ ಆಗಬೇಕು. ಕೆಟ್ಟ ಕೆಲಸಗಳಿಂದ ಮನಸ್ಸು ಈಚೆ ಬರಬೇಕು. ನಕಾರಾತ್ಮಕ ಜನಗಳಿಂದ ದೂರ ಬರ್ತೀವಿ, ನಕಾರಾತ್ಮಕ ಗುಣಗಳಿಂದ ದೂರ ಬರ್ತೀವಿ ಆಟೋಮೆಟಿಕ್. ದಟ್ ಈಸ್ ಕಾಲ್ಡ್ ಪ್ರತ್ಯಾಹಾರ. ಅಲ್ಲಿಂದ ನಾವು ಅದನ್ನು ಅಂದರೆ ಅವ್ರು ಹೇಳ್ತಾರೆ, ಇದೆರಡು ಫಾಲೋ ಮಾಡು, ಆಸನ ಮಾಡೋಕ್ಕೆ ಶುರು ಮಾಡು, ಪ್ರಾಣಾಯಾಮ ಮಾಡೋಕ್ಕೆ ಶುರು ಮಾಡು, ಆಟೋಮೆಟಿಕ್ಕಾಗಿ ನೀನೇ ಡಿಟ್ಯಾಚ್ಡ್ ಆಗ್ತೀಯ. ಕೆಟ್ಟದಿಂದ ದೂರ ಬರೋದು ಪ್ರತ್ಯಾಹಾರ. ಧಾರಣ ಅದಾದಮೇಲೆ ಧ್ಯಾನ. 6ನೇದು ಬಂದು ಧ್ಯಾನ. ಏನು ಧ್ಯಾನ? ಯು ನೀಡ್ ಟು ಫೋಕಸ್. ಹೌದು, ನಾನು ಸೋಷಿಯಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದ್ದೇನೆ, ನನ್ನ ಸೆಲ್ಫ್ ಆ್ಯಂಡ್ ರೂಲ್ಸ್ ಆ್ಯಂಡ್ ಅಂದರೆ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೇನೆ. ಆಸನ, ಪ್ರಾಣಾಯಾಮ, ಇದನ್ನೆಲ್ಲ ನಾವು ಫೋಕಸ್ ಮಾಡಬೇಕು. ಅದಾದಮೇಲೆ ಧ್ಯಾನ ಅಂದರೆ ಮೆಡಿಟೇಷನ್, ಆ ಮನಸ್ಸನ್ನು ಕೇಂದ್ರೀಕೃತ ಮಾಡೋದು ಅಲ್ಲಿ. ಅದಾದಮೇಲೆ ಸಮಾಧಿ ಅಂತ ಹೇಳ್ತೀವಿ. ಧ್ಯಾನ, ಧಾರಣ, ಅಡಾಪ್ಟೇಷನ್. ಆಯಿತಾ? ಧ್ಯಾನ, ಧಾರಣ ಅದನ್ನು ನೀನು ಹೌದು ಇಷ್ಟು ಲಿಂಬ್ಸನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ, 6 ಅದನ್ನು ನಾನು ಧಾರಣ ಮಾಡ್ತೀನಿ. ಸಮಾಧಿ ಅಂದರೆ ಬ್ಲಿಸ್ನೆಸ್ ಸ್ಟೇಟ್. ನೀವು ಅಂದರೆ ಆನಂದಮಯ ಕೋಶಕ್ಕೆ ಹೋಗ್ತೀರಾ. ಆಮೇಲೆ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ ನಿಮಗೆ. ಸರಿ ತಪ್ಪು ನಮಗೆ ಗೊತ್ತಾಗ್ಬಿಟ್ರೆ ನಾವು ತಪ್ಪು ಮಾಡಲ್ಲ. ನಾವು ತಪ್ಪು ಮಾಡಿಲ್ಲ ಅಂತಂದಾಗ ನಮ್ಮಲ್ಲಿ ಯಾವ ನೆಗೆಟಿವಿಟಿ ಉಳಿಯಲ್ಲ. ನೆಗೆಟಿವಿಟಿ ಇಲ್ಲ ಅಂತ, ನಕಾರಾತ್ಮಕ ಗುಣಗಳೇ ಇಲ್ಲ, ನಕಾರಾತ್ಮಕ ವಿಚಾರಗಳೇ ಇಲ್ಲ ಅಂದಾಗ ನೀವು ತುಂಬ ಪ್ಯೂರ್ ಆಗ್ತಾ ಬರ್ತೀರ. ನಿಜವಾದ ನೆಮ್ಮದಿ, ನಿಜವಾದ ಖುಷಿ, ನಿಜವಾದ ಆನಂದ ಸಿಗುತ್ತೆ. ಅದೇ ಸಮಾಧಿ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ಬ್ಲಿಸ್ನೆಸ್ ಇರ್ಬೋದು. ಮತ್ತು ಇವಾಗ ನೀವು ಡೇ ಟು ಡೇ ಲೈಫಲ್ಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮಗೆ ಬ್ಲಿಸ್ನೆಸ್ ಗೊತ್ತಾಗುತ್ತೆ. ವೆನ್ ಯು ಪ್ರಾಕ್ಟೀಸ್ ಯೋಗಕ್ಕೆ ಬಂದಾಗ ನಾವೆಲ್ಲ ಮಾಡ್ತೀವಿ. ಕ್ಲಾಸಲ್ಲಿ ವಾರ್ಮ್ ಅಪ್ಸ್ ಮಾಡ್ತೀವಿ, ಆಸನ ಮಾಡ್ತೀವಿ, ಕ್ಲೆನ್ಸಿಂಗ್ಸ್ ಆಗುತ್ತೆ. ಅಂದರೆ ದಿವಸ ಮಾಡಬೇಕಾಗಿದ್ದು ಯೋಗ ಅಂದರೆ ಅದೇನೆ.
ಕ್ಲೆನ್ಸಿಂಗ್ಸ್ ಆದಮೇಲೆ ಪ್ರಾಣಾಯಾಮ ಮಾಡ್ತೀವಿ, ಪ್ರಾಣಾಯಾಮ ಆದಮೇಲೆ ಮೆಡಿಟೇಷನ್ ಮಾಡ್ತೀವಿ, ಚಾಂಟಿಂಗ್ಸ್ ಮಾಡ್ತೀವಿ, ಆವಾಗ ಒಂದು ಸ್ಟೇಟ್ ರೀಚ್ ಆಗ್ತೀವಿ. ಅದು ಒಂಥರ ಆನಂದಮಯ ಕೋಶ, ನಿಮ್ಗೇನೂ ಇರಲ್ಲ ಅಲ್ಲಿ, ಟೋಟಲ್ ನಥಿಂಗ್ನೆಸ್, ಬಟ್ ಯು ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಆ ಸ್ಟೇಟಿಗೆ ನಾವು ಸಮಾಧಿ ಸ್ಟೇಟ್ ಅಂತ. ಸೊ ಹಾಗೆ ನಾವು ಯೋಗದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಈಗ ನಾವು ಯೂಶ್ವಲಿ ಯಾವುದೇ ಮಾಡಬೇಕಾದ್ರೂ ಕೂಡ ಏನು ಉಪಯೋಗ ಅಂತ ನಮಗೂ ಬರುತ್ತೆ ಅಲ್ವಾ? ಹೌದು. ಸೊ ಯೋಗ ಮಾಡೋದ್ರಿಂದ ನಮ್ಮ ಅಂದರೆ ಈಗ ನಾವು ಜಿಮ್ಗೆ ಹೋದರೆ ಬಾಡಿ ಬಿಲ್ಡ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. ಓಕೆ, ನಾವು ಡಯಟ್ ಮಾಡಿದರೆ ಒಂದು ದಪ್ಪ ಆಗ್ತೀವಿ ಅಥವಾ ತೆಳ್ಳಗಾಗ್ತೀವಿ. ನಮ್ಮ ನ್ಯೂಟ್ರಿಷನ್ ತಿಂದರೆ ಇದಾಗುತ್ತೆ. ಇದೆಲ್ಲ ನಾವು ನ್ಯೂಟ್ರಿಷನಿಸ್ಟ್ ಅದೆಲ್ಲ ಹೇಳ್ತಾರೆ. ಬಟ್ ಯೋಗದ ಮೂಲಕ ಏನಾಗುತ್ತೆ, ಏನು ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನು ಬದಲಾವಣೆ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಆಗುತ್ತೆ? ಅದೇ ಇವಾಗ ಯೋಗ ಮಾಡ್ತಾ ನೋಡಿ, ಇವಾಗ ನೀವು ಡಯಟ್ ಬಗ್ಗೆ ಹೇಳಿದ್ರಿ. ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಹೇಳ್ತಿದ್ರು, ಏನು ಇವಾಗ ಬಂತು ಡಯಟ್. ಇವಾಗ ನಾವು ನಾರ್ತ್ ಕರ್ನಾಟಕದಿಂದ ಬಂದವರು, ಉತ್ತರ ಕರ್ನಾಟಕದಿಂದ ಬಂದವರು. ನಮ್ಮದು ಬೆಳಗಿನ ಊಟ ಜೋಳದ ರೊಟ್ಟಿ ಇರುತ್ತೆ, ಇಲ್ಲ ಚಪಾತಿ ಇರುತ್ತೆ. ಚಪಾತಿ ರೊಟ್ಟಿನೇ ಜಾಸ್ತಿ, ಜೋಳದ ರೊಟ್ಟಿ ಜಾಸ್ತಿ. ಇಲ್ಲಿ ಈ ಕಡೆಯವರೆಲ್ಲ ಇಡ್ಲಿ ದೋಸೆ ಆ ಥರ. ನೀವು ನಾರ್ತ್ ಹೋಗಿ ಪರಾಠ ಅವ್ರದ್ದೇ ಬೇರೆ, ಯಾವುದೋ ಒಂದು ಫ್ರೈಡ್ ಐಟಮ್ ತಿಂತಾರೆ, ಅದ್ರ ಜೊತೆಯಲ್ಲಿ ಟೀ ಕುಡಿತಾರೆ, ಬಜ್ಜಿ ಬೋಂಡಾನೇ ಇರುತ್ತೆ ಅವ್ರಿಗೆ, ಪೂರಿ ಇರುತ್ತೆ. ನಮಗೆ ಅದು ಆಗಲ್ಲ, ನಮಗೆ ನಾವು ಈ ಥರ. ಸೊ ನಿಮ್ಮದು ಒಂದೊಂದು ಪ್ರತಿಯೊಂದು ಜೀವಕಣ ಜೀನ್ಸ್ ಕೂಡ ಫುಡ್ಡನ್ನು ರಿಕಗ್ನೈಸ್ ಮಾಡುತ್ತೆ. ನೀವು ಏನು ತಿಂತೀರಲ್ಲ ಅದು ಅದು ರಿಕಗ್ನೈಸ್ ಮಾಡುತ್ತೆ. ಅದಕ್ಕೆ ಭಾಳ ಖುಷಿ ಆಗುತ್ತೆ ಜೀನ್ಸಿಗೆ. ನೀನು ಬೆಳಗ್ಗೆ ಎದ್ಬಿಟ್ಟು ಓಟ್ಸ್ ತೊಗೊಂಡೆ, ಬ್ರೆಡ್ ತೊಗೊಂಡೆ ಅಂದರೆ ಅದು ಕಿರಿಕಿರಿ ಆಗುತ್ತೆ, ಯಾಕಂದರೆ ಅದು ಜೀನ್ಸಲ್ಲೇ ಇಲ್ಲ. ಮತ್ತು ಒಂದು ಮಗು ಭೂಮಿಗೆ ಬರಬೇಕಾದ್ರೆ ಹಸ್ಬೆಂಡ್ ಸೈಡ್ 7 ಜನ್ರೇಷನ್, ವೈಫ್ ಸೈಡ್ 7 ಜನ್ರೇಷನ್ ಸೇರಿ ಒಂದು ಮಗು ಬರುತ್ತೆ. ಸೊ 2 ಕಡೆಯಿಂದ ಬಂದಿರುತ್ತದು, ಅದರದ್ದೇ ಆದಂಥದ್ದು ಇರುತ್ತೆ. ಸೊ ಇವಾಗ ಬೇರೆ ಬೇರೆ ಕಡೆ ಎಲ್ಲ ಮದುವೆಗಳಾಗ್ತಾ ಇದೆ, ಮುಂಚೆ ಎಲ್ಲ ಹಂಗಿಲ್ಲ. ಸೊ ಅವ್ರದ್ದೇ ಆದಂಥದ್ದು ಫುಡ್ ಇರುತ್ತೆ, ಅದು ರಿಕಗ್ನೈಸ್ ಮಾಡುತ್ತೆ. ಅವ್ರ ಪ್ರಕಾರ ಡಯಟ್ ಅಂದರೆ ವಾಟ್ ಎವರ್ ಯು ಆರ್ ಹ್ಯಾವಿಂಗ್ ಫ್ರಮ್ ಯುವರ್ ಚೈಲ್ಡ್ಹುಡ್, ಚಿಕ್ಕವರಿದ್ದಾಗಿಂದ ಏನು ತಿಂತಾ ಇದ್ದೀರಾ ಅದನ್ನೇ ತಿನ್ನಿ, ವಯಸ್ಸಾಗ್ತಾ ಕಮ್ಮಿ ತಿನ್ನಿ. ಓಕೆ, ನೀವೊಂದ್ಸತಿ ಕೂತ್ಕೊಂಡು ವಿಚಾರ ಮಾಡಿ ನಾನು ಹೇಳಿರೋ ಮಾತನ್ನ. ಮತ್ತೆ ಅದಕ್ಕೊಂದು ಸಿಸ್ಟಮೆಟಿಕ್ ಆಗಿರಲಿ. ಕೆಲವೊಬ್ಬರದ್ದು ಒಂದೊಂದು ಸಿಸ್ಟಮ್ ಇರುತ್ತೆ. ಈಗೆಲ್ಲ ಬ್ರಂಚ್ ಬಂದ್ಬಿಟ್ಟಿದೆ ಸ್ಟೈಲ್, ಬೆಳಗ್ಗೆಗೆ ಏನು ತಿನ್ನಲ್ಲ. ನಾನು ಬ್ರಂಚ್ ಮಾಡೋದು. ಹೌದು. ಸೊ ನೀವು ವರ್ಕೌಟ್ ಮಾಡಲ್ಲ, ಬ್ರಂಚ್ ಮಾಡ್ತೀರಾ. ನಾವು ವರ್ಕೌಟ್ ಮಾಡಿಬಿಡ್ತೀವಿ ಬೆಳಗ್ಗೆ ಎದ್ದು, ಅಂದರೆ ಆಸನಗಳು ಮಾಡ್ತೀವಿ. ಹೌದು, ಹಸಿವಾಗುತ್ತೆ. ಅವಾಗ ಮನುಷ್ಯನಿಗೆ ಹಸಿವು ಆಗಬೇಕು. ಹಸಿವಾದಾಗ ನೀವು ತಿನ್ನಿ, ಅದು ಡೈಜೆಷನ್ ಆಗುತ್ತೆ, ಇಟ್ ವಿಲ್ ಕನ್ವರ್ಟ್ ಇನ್ ಟು ಎನರ್ಜಿ. ನಿಜ. ನಾವು ಈಗ ಹೊರಗಡೆ ಹೋದಾಗ ನಾನು ಕೂಡ ಬೆಳಗ್ಗೆ ಎದ್ದು ಹೊರಗಡೆ ಹೋಗಿ ಒಂದು ಗಂಟೆ ಅಷ್ಟೊತ್ತಿಗೆ ಬಿಸಿಲಲ್ಲಿ ಒಂದು ಸ್ವಲ್ಪ ತಿರುಗಾಡಿ, ಒಂದು ಸ್ವಲ್ಪ ಏನೋ ಕೆಲಸ ಮಾಡಿ, ಕೆಲಸ ಅಂದರೆ ಫಿಸಿಕಲ್ ಕೆಲಸ ಅಲ್ಲ, ಎಲ್ಲೋ ಮೀಟಿಂಗ್ ಹೋಗಿ ಅಲ್ಲಿ ಹೋಗಿ 1 ಗಂಟೆ ಹಸಿವಾಗುತ್ತೆ. ಅದೇ ಮನೇಲೇ ಇದ್ದು 7 ಗಂಟೆ 8 ಗಂಟೆಗೆ ಎದ್ದು ಆಮೇಲೆ ಟೀ ಕುಡಿದ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು 10:30 11 12 ಗಂಟೆ ಆಗುತ್ತೆ ಅಷ್ಟೊತ್ತಿಗೆ. ಅವಾಗ ಏನು ಹಸಿವೆ ಆಗಲ್ಲ. 10 ಗಂಟೆಗೆ ಏನು ನಮ್ಗೆ ಹಸಿವೆ ಆಗಲ್ಲ ನನಗೆ. ಆಮೇಲೆ 12 1 ಗಂಟೆ ಬ್ರಂಚ್ ತಿನ್ಕೊಂಡ್ಬಿಡ್ತೀನಿ, ಅಲ್ಲಿಗೆ ಮುಗಿಯುತ್ತೆ. ರಾತ್ರಿ 8:30 9 ಗಂಟೆಗೆ ಊಟ ಮಾಡ್ಕೋತೀವಿ, ಅಲ್ಲಿಗೆ ಮುಗಿದ್ಬಿಡುತ್ತೆ. ನೀವು ಕೇಳಿದ್ರಿ ನನಗೆ ಯೋಗ ಏನು ಕಲಿಸುತ್ತೆ, ಯೋಗ ಸಿಸ್ಟಮೆಟಿಕ್ ಆಗಿರೋದು ಕಲಿಸುತ್ತೆ. ನಾನಾಗಲಿ ಅಥವಾ ನಮ್ಮ ಯೋಗ ಬಳಗದವರು, ಯೋಗ ಫ್ಯಾಮಿಲಿನೇ ನಾನು ಹೇಳೋದು ಅವ್ರಿಗೆಲ್ಲ, ಅವರು ಒಂದು ಎಷ್ಟು ಸಿಸ್ಟಮೆಟಿಕ್ ರಿದಮಲ್ಲಿ ಬದುಕ್ತಾರೆ. ದಟ್ ಈಸ್ ಓನ್ಲಿ ನಿಯಮ. ನಮಗೆ ನಾವೇ ಹಾಕ್ಕೊಳ್ತೀವಿ. ಹೌದು, ಬೆಳಗ್ಗೆ ನೀವು ನಂಬಲ್ಲ, ಬೆಳಗ್ಗೆ ನಾನು 5:00 ಕ್ಲಾಸ್ ಶುರು ಮಾಡಿದರೆ ಅಷ್ಟು ಜನ ಇರ್ತಾರೆ. ಆನ್ಲೈನಲ್ಲಿ ಫುಲ್ ಇರ್ತಾರೆ, ಆಫ್ಲೈನಲ್ಲಿ ಫುಲ್ ಇರ್ತಾರೆ. ಅವ್ರಿಗೆ ಎಲ್ಲಿಂದ ಬಂತು ಅದು? ಯೋಗ ಅವ್ರಿಗೆ ಕಲಿಸ್ತೋದು, ಅವ್ರಿಗೆ ಬರುತ್ತೆ. ಅದು ಅವರಷ್ಟಕ್ಕೆ ಅವ್ರು ಹಾಕ್ಕೊಳ್ಳಿ. ಇದು ಫಸ್ಟ್ ಕಲ್ತ್ಕೊಳ್ತೀವಿ. ಅಂದರೆ ಸಿಸ್ಟಮ್ಯಾಟಿಕ್ ವೇನಲ್ಲಿ ನಾವು ಬದುಕೋದನ್ನು ಕಲಿಸುತ್ತೆ ಯೋಗ. ಅದು ಎಲ್ಲರಿಗೂ ಆಗಲ್ಲ, ತುಂಬ ಜನ ಬಿಟ್ಟು ಹೋಗ್ತಾರೆ. ಕರೆಕ್ಟ್, ಆಯಿತಾ? ಮತ್ತು ಕೆಲವೊಬ್ಬರು ಶಿಫ್ಟ್ ಮೇಲೆ ಕೆಲಸ ಮಾಡೋರು ಇರ್ತಾರೆ. ನೀವು ನಂಬಲ್ಲ ಗೌರೀಶ್ ಅವರೇ, ಎಷ್ಟು ಖುಷಿ ಆಗುತ್ತೆ ನನಗೆ ನಮ್ಮ ಅವ್ರು ನೋಡಿದ್ರೆ, ಯೋಗ ಫ್ಯಾಮಿಲಿ ಅವ್ರನ್ನಂದರೆ ವರ್ಕಿಂಗಲ್ಲಿ ಇರ್ತಾರೆ, ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಆಯಿತಾ? ನಾವು ಅವ್ರಿಗೆ ಬೇರೆದು ಅಂದರೆ 3 ಕ್ಲಾಸ್ ನಾನು ತಗೊಳ್ತೀನಿ. ಯೂಶ್ವಲಿ ನಾವು ಲಿಂಕ್ ಕೊಡೋವಾಗ ಬೇರೆ ಬ್ಯಾಚದ್ದು ಲಿಂಕ್ ಕೊಡಲ್ಲ. ಇವಾಗ ನೀವು 5:00 ಬರ್ತೀರಂದರೆ 5:00 ಬನ್ನಿ ಅಂತ ಹೇಳ್ತೀವಿ. ಮತ್ತು 10 ಗಂಟೆಗಿದೆ ಅದು ಲೇಡೀಸ್ ಬ್ಯಾಚ್, ಆವಾಗ ಅವ್ರು ಫ್ರೀ ಆಗ್ತಾರೆ ಸ್ವಲ್ಪ. ಆ್ಯಕ್ಚುಲಿ ಅಷ್ಟೊತ್ತಲ್ಲಿ ಮಾಡಬಾರ್ದು, ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ಆ ಥರ ಸೊಸೈಟಿನಲ್ಲಿ ಬದುಕ್ತಾ ಇದ್ದೀವಿ. ಅವರೆಲ್ಲ ಬೆಳಗ್ಗೆ 8 ಗಂಟೆಗೆ ತಿಂಡಿ ತಿಂದು 10:00 ಕ್ಲಾಸಿಗೆ ಬರ್ತಾರೆ. ಮತ್ತು ಸಾಯಂಕಾಲ ಇರುತ್ತೆ. ಯಾಕೆ ಇವಾಗ ನೋಡಿ ತುಂಬ ಜನ ಆನ್ಲೈನಲ್ಲಿ ನೋಡಿ ಮಾಡ್ತಾರೆ, ಅಥವಾ ನೀವು ಯಾವಾಗ ಬೇಕಿದ್ರೂ ಬನ್ನಿ, ಯಾವಾಗ ಬೇಕಿದ್ರೂ ಯೋಗ ಮಾಡಿ ಅಂತ ಕೊಡ್ತಾರೆ. ಅದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನಾವು ಕಲ್ತಿರೋ ಪ್ರಕಾರ, ನಮಗಿರೋ ಜ್ಞಾನದ ಪ್ರಕಾರ, ನಮ್ಮ ಋಷಿ ಮುನಿಗಳು ಕಲಿಸಿರೋ ಪ್ರಕಾರ, ಆ ಒಂದು ಸಮಯಕ್ಕೆ ನಾವು ಯೋಗ ಶುರು ಮಾಡಿದರೆ ನಮ್ಮ ಶರೀರ ನಮ್ಮ ಮನಸ್ಸು
ಎರಡಕ್ಕೂ ತುಂಬ ಉಪಯೋಗ ಇದೆ. ಮೆಡಿಟೇಷನ್ನು ಅಷ್ಟೇ, ನೀವು ಮನೆಯಲ್ಲಿ ಒಂದು ಜಾಗ ಅಂತ ಮಾಡಿ ಅಲ್ಲಿ ಕೂತ್ಕೊಂಡು ನೀವು ಮೆಡಿಟೇಷನ್ ಶುರು ಮಾಡಿ ಇಷ್ಟು ಬೇಗ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಒನ್ಸ್ ನೀವು ಅದನ್ನ ಕಲ್ತ್ಕೊಂಡ್ಬಿಟ್ರೆ ನೀವು ಎಲ್ಲಿ ಬೇಕಿದೆ. ಅದು ಮೆಡಿಟೇಷನ್ ಬಗ್ಗೆ ಇನ್ನೊಂದು ಎಪಿಸೋಡಲ್ಲಿ ಮಾತಾಡೋಣ, ಪ್ರಾಣಾಯಾಮ ಅದ್ರ ಬಗ್ಗೆ. ಸೊ ಲೈಫನ್ನು ಸಿಸ್ಟಮೆಟಿಕ್ ಆಗಿ ನಡೆಯೋದನ್ನು ಯೋಗ ಕಲಿಸುತ್ತೆ. ಅವಾಗ ಆಟೋಮೆಟಿಕ್ ಹೊಟ್ಟೆ ಹಸಿವು ಆಗುತ್ತೆ. ತುಂಬ ಮಾಡ್ತೀವಿ ನಾವು ಅದರಲ್ಲಿ ಸೂರ್ಯ ನಮಸ್ಕಾರ ಬರುತ್ತೆ, ಎಲ್ಲ ಬಂದೆ ಅದನ್ನೆಲ್ಲ ಮಾಡ್ತೀವಿ. ಆ ರಿದಮ್ಮಿಗೆ ಬರ್ತೀವಿ. ಬೆಳಗ್ಗೆ 8 ಗಂಟೆಗೆ ಊಟ, ಮಧ್ಯಾಹ್ನ 1 ಗಂಟೆಗೆ, ಸಾಯಂಕಾಲ 7 ಗಂಟೆ ಒಳಗಡೆ ತಿಂದುಬಿಟ್ರೆ ನಿಮಗೆ ಯಾವ ರೋಗಗಳೂ ಬರಲ್ಲ. ಬೆಳಿಗ್ಗೆ 8 ಗಂಟೆಗೆ, ಆಮೇಲೆ 1 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಾಯಂಕಾಲ 6:30-7 ಗಂಟೆಗೆ ತಿಂದುಬಿಟ್ರೆ ನೀವು ಅರ್ಧ ಅಲ್ಲಿಗೆ ನಿಮ್ಮನ್ನು ನೀವು ಕಾಪಾಡ್ಕೊಂಡಂಗೆ. ನೋಡಿ, ಬೆಳಿಗ್ಗೆ 8 ಗಂಟೆಗೆ ನೀವು ಊಟ ಮಾಡಬೇಕು ಅಂದರೆ ಅವ್ರು ಹೇಳಿದ್ದು ಹೆಂಗಿದೆ ನೋಡಿ. ಅವ್ರು ಹೇಳೋದು 3:30-4 ಗಂಟೆ 5 ಗಂಟೆ ಈ ರೇಂಜಿಗೆ ಎದ್ದವ್ರಿಗೆ 8 ಗಂಟೆಗೆ ಹಸುವಾಗುತ್ತೆ. 8 ಗಂಟೆ ತಿಂದವ್ರಿಗೆ 1 ಗಂಟೆಗೆ ನ್ಯಾಚುರಲ್ ಹಸುವಾಗುತ್ತೆ. 1 ಗಂಟೆ ತಿಂದವ್ರಿಗೆ 7 ಗಂಟೆಗೆ ಹಸುವಾಗುತ್ತೆ. 7 ಗಂಟೆ ತಿಂದರೆ 9 ಗಂಟೆ ನಿದ್ದೆ ಬರುತ್ತೆ. 9 ಗಂಟೆಗೂ 10 ಗಂಟೆ ನಿದ್ದೆ ಬಂದುಬಿಡುತ್ತೆ. ಸೊ ಆ ಸೈಕಲ್ ಸೆಟ್ ಆಗುತ್ತೆ. 7 ಗಂಟೆ ಹೆಂಗೆ ತಿನ್ನಬೇಕು ಅಂತ ಕೆಲವು ನನ್ನ ಮನಸ್ಸಲ್ಲೂ ಪ್ರಶ್ನೆ ಬಂತು. ಬಟ್ ಶುರು ಎಲ್ಲಿಂದ ಮಾಡಿರೋದು ಮುಖ್ಯ. ನೀವು ಮಧ್ಯಾಹ್ನ 2-3 ಗಂಟೆ ತಿಂದು 7 ಗಂಟೆ ತಿಂದ್ರೆ ಆಗಲ್ಲ. ಬೆಳಗ್ಗೆ ನಾಷ್ಟ 11 ಗಂಟೆಗೆ ಮಾಡಿ ಮತ್ತು 7 ಗಂಟೆ ಊಟ ಮಾಡೋಕ್ಕಾಗಲ್ಲ. ಸೊ ನೀವು ಶುರು ಮಾಡಬೇಕಾಗಿರೋದು ಆ್ಯಕ್ಚುಲಿ ನೈಟಿಂದ, ನಿನ್ನೆ ರಾತ್ರಿಯಿಂದ ನೀವು ಹೆಂಗೆ ಶುರು ಮಾಡಿದ್ರಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಪೇರೆಂಟ್ಸ್ ನಾವು ಬೆಳಗ್ಗೆ 7 ಅಂತ ಹೇಳ್ತಿದ್ರು, ಮಲಗು ಅನ್ನೋದು ಹೇಳ್ತಿರ್ಲಿಲ್ಲ. ರಾತ್ರಿ ಬೇಗ ಮಲಗು ಶಿಸ್ತನ್ನು ಕಲಿಸ್ತಿರ್ಲಿಂದ ಎಲ್ಲರೂ ಅಲ್ಲ, ಸುಮ್ಮನೆ ಜನರಲಾಗಿ ಹೇಳ್ತಿರೋದು. ರಾತ್ರಿ ಮಲಗೋ ಶಿಸ್ತಿನ ಮೂಲಕನೇ ಬೆಳಗ್ಗೆ ಏಳೋ ಶಿಸ್ತು ಶುರು ಆಗುತ್ತೆ ಅಲ್ವಾ? ಹೌದು, ನೀವು ಹೇಳಿದ್ರಿ ನೋಡಿ, ಮುಂಚೆ ಎಲ್ಲ ಹಂಗೆ ಮಾಡ್ತಿದ್ರಂತ. ಅವಾಗ ಯಾವ ರೋಗಗಳು ಇರಲಿಲ್ಲ. ಯಾಕಂದರೆ ಇಲ್ಲಿ ಒಂದು ಪಾಯಿಂಟ್ ಇದೆ, ನೀವು ಹೇಳೋದು ಕರೆಕ್ಟ್. ಥ್ಯಾಂಕ್ಸ್, ನನಗೆ ಜ್ಞಾಪಕ ಮಾಡಿಕೊಟ್ರಿ. ಅವರು ಅಕಾರ್ಡಿಂಗ್ ಟು ದ ನೇಚರ್ ಹೋಗ್ತಾಯಿದ್ರು, ನಾವು ಅಗೇನೆಸ್ಟ್ ಟು ದ ನೇಚರ್ ಹೋಗ್ತಾ ಇದ್ದೀವಿ. ಪ್ರಕೃತಿಗೆ ತಕ್ಕಂಗೆ ನಾವು ಹೋದಾಗ, ಪ್ರಕೃತಿದೇ ಒಂದು ನಿಯಮ ಇದೆ, ಅದ್ರ ಪ್ರಕಾರ ನಾವು ಹೋದಾಗ ನಮಗೆ ಯಾವ ರೋಗಗಳು ಬರಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋದಾಗ ಇವಾಗ ಬರ್ತಾರೆ ನೋಡಿ, IT ನಲ್ಲಿ ನಮ್ಮ ಕ್ಲಾಸಲ್ಲಿದ್ದಾರೆ. ಬಟ್ ಅವ್ರಿಗೆ ಹೇಳ್ಬಿಡ್ತೀನಿ ನಾನು, ಈ ಶಿಫ್ಟಲ್ಲಿ ಕೆಲಸ ಮಾಡೋರು, ಕ್ಯಾರಿಯರ್ ತೊಗೊಂಡೋಗಿ, ಇಲ್ಲ ಹಣ್ಣು ತೊಗೊಳ್ಳಿ, ನೈಟ್ ಕಮ್ಮಿ ಬೇಕು ನಮಗೆ ಊಟ. ಯಾವಾಗಲೂ ಊಟ ಬೆಳಗ್ಗೆ ರಾಜನ್ ಥರ ಇರಬೇಕು, ಮಧ್ಯಾಹ್ನ ಭಿಕ್ಷುಕನ ಥರ ಏನೋ ಸಿಕ್ಕಿದ್ದು ಚೂರು, ರಾತ್ರಿಗೆ ಯೋಗಿ ಲೈಟಾಗಿ ತಿನ್ನಿ. ಯಾಕೆ ಬೆಳಗ್ಗೆ ಬ್ರೇಕ್ಫಾಸ್ಟು ಜಾಸ್ತಿ ಇರಬೇಕು? ಇವಾಗ ಅದ್ರ ಮೇಲೆ ತುಂಬ ಡಿಬೇಟ್ ಮಾಡ್ತಾರೆ. ನಾವು ಹೇಳಿಬಿಟ್ರೆ ಬ್ರೇಕ್ಫಾಸ್ಟ್ ಮೇಲೆ ತಿನ್ನಬಾರ್ದು. ಅದು ಬ್ರೇಕ್ಫಾಸ್ಟ್ ಅಂದರೆ ಅರ್ಥ ಏನು ಗೊತ್ತಾ? ಈಗ ನೀವು ಮಾತಾಡಿದ ಪ್ರಕಾರ ರಾತ್ರಿ 7-8 ಗಂಟೆಗೆ ತಿಂದು 9 ಗಂಟೆಗೆ ಮಲಗಿಬಿಡ್ತಾಯಿದ್ರು ಹಳೆ ಕಾಲದಲ್ಲಿ. ಹಳ್ಳಿಗಳಲ್ಲೆಲ್ಲ ಮುಂಚೆ ಹಾಗೆ ಮಲಗೋರು, ನಾವು ಚಿಕ್ಕವರಿದ್ದಾಗ. ಈಗ ಹಳ್ಳಿಗಳಿಗೆ ಹೋದ್ರೆ ನಮಗೆ ಬೇಜಾರಾಗುತ್ತೆ, ಸೀರಿಯಲ್ ನೋಡ್ತಿರ್ತಾರೆ ಅಲ್ವಾ? ಈಗ 11 ಗಂಟೆ ಅವರು ಕಲ್ತ್ಬಿಟ್ಟಿದ್ದಾರೆ. ನಮ್ಮ ದುರಭ್ಯಾಸಗಳನ್ನ ಹಳ್ಳಿಯವರು ಕಲ್ತ್ಬಿಟ್ಟಿದ್ದಾರೆ. ಎಲ್ಲಿಂದ ಬಂತು ಹೇಳಿ ರೋಗಗಳೆಲ್ಲ? ಈ ಅಭ್ಯಾಸಗಳಿಂದ ಬಂತು, ಹೌದಾ? ಮತ್ತೆ ಅಗೇನೆಸ್ಟ್ ದ ನೇಚರ್. ಸೊ ರಾತ್ರಿ 7 ಗಂಟೆಗೆ ನೀವು ಊಟ ಮಾಡಿಬಿಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆಗೆ 8 ಗಂಟೆ, ಎಷ್ಟು ಅವರ್ ಗ್ಯಾಪ್ ಕೊಟ್ರಿ? 13 ತಾಸು. 13 ತಾಸು ನೀವು ಅಲ್ಲಿ ಕೊಟ್ಟಾಗ 2 ಕೆಲಸ ಆಗುತ್ತೆ. ಒಂದು ಡೈಜೆಷನ್ ಆಗುತ್ತೆ, ಪ್ರಾಪರಾಗಿ ನಮ್ಮದು ಜೀರ್ಣಕ್ರಿಯೆ ಕೆಲಸ ಮಾಡುತ್ತೆ. 2ನೇದು ಬಾಡಿನಲ್ಲಿ ಇರುತ್ತೆ ಬ್ಯಾಕ್ಟೀರಿಯಾಗಳು, ಅದು ಹುಡುಕ್ತಾ ಇರುತ್ತೆ ಊಟಕ್ಕೆ, ಕೊಡು ಊಟ ಅಂತ. ಅದಕ್ಕೆ ಊಟ ಸಿಕ್ಬಿಡುತ್ತೆ. ಊಟ ಸಿಕ್ಕ ಮೇಲೆ ಇನ್ನೂ ಬೇಕು ಅದಕ್ಕೆ. ಅವಾಗ ಏನು ಮಾಡುತ್ತೆ? ಏನು ಸಿಗಲ್ಲ, ಫ್ಯಾಟ್ ತಿನ್ನೋಕ್ಕೆ ಶುರು ಮಾಡುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಬಾಡಿನಲ್ಲಿ, ಅದನ್ನು ತಿನ್ನುತ್ತದು. ಅದು ತಿಂದಾಗ ನಿಮಗೆ ಫ್ಯಾಟ್ ಬರಲ್ಲ. ಯಾರು ರಾತ್ರಿ 6:30-7 ಗಂಟೆಗೆ ತಿಂತಾರೆ ನೋಡಿ, ಅವ್ರಿಗೆ ಫ್ಯಾಟ್ ಇರಲ್ಲ. ಬ್ರೇಕ್ಫಾಸ್ಟ್ ಅಂದರೆ ಏನು? ರಾತ್ರಿ ನೀನು 7 ಗಂಟೆಗೆ ತಿಂದಿದ್ದೀರಾ, ಬೆಳಗ್ಗೆ 8 ಗಂಟೆಗೆ ತಿಂತಾ ಇದ್ದೀರಾ, 13 ಗಂಟೆ ನೀವು ಫಾಸ್ಟಿಂಗಲ್ಲಿದ್ದೀರಾ, ಉಪವಾಸ. ಅದು 13 ಅವರ್ ನೀವು ಏನೂ ತಿಂದಿಲ್ಲ, ಅದನ್ನು ನೀನು ಬ್ರೇಕ್ ಮಾಡಬೇಕೀಗ. ಅದರ ಅರ್ಥ ಏನು? ಬ್ರೇಕ್ಫಾಸ್ಟ್. ಅದರ ಅರ್ಥನೇ ಬ್ರೇಕ್ಫಾಸ್ಟು. ಅದು ಅರ್ಥ ಯಾರೂ ಮಾಡ್ಕೊಳ್ಳಲ್ಲ. ಯಾವಾಗೋ ಮಲಗ್ತಾರೆ, ಯಾವಾಗಲೂ ಹೇಳ್ತಾರೆ. ಏನಾಗುತ್ತೆ ಗೊತ್ತಾ ಗೌರೀಶ್ ಸರ್, ಒಂದು ವಯಸ್ಸಿರೋವಾಗ ಯಾರಿಗೂ ಏನೂ ಗೊತ್ತಾಗಲ್ಲ. ಹೋಲ್ ವರ್ಲ್ಡ್ ಈಸ್ ಮೈನ್, ಎಲ್ಲ ಹೆಲ್ತ್ ಚೆನ್ನಾಗಿದೆ, ನಾನು ಹಿಂಗಿದ್ದೀನಿ, ನನಗೇನಾಗಿದೆ ಅಂತ ಅಂದ್ಕೊಳ್ತಾರೆ. ಒನ್ಸ್ ನೀವು 50 ಕ್ರಾಸ್ ಮಾಡಿ, ಆವಾಗ ಬರೋದು ಪ್ರಾಬ್ಲಮ್. ಅದಕ್ಕೆ ಯೋಗ, ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಯೋಗ ಈಸ್ ನಾಟ್ ಓನ್ಲಿ ಫಾರ್ ಟುಡೇ, ಇಟ್ಸ್ ಫಾರ್ ಯುವರ್ ಬೆಟರ್ ಟುಮಾರೋ. ಯೋಗ ಅನ್ನೋದು ನನಗೆ ಇವತ್ತಿಗೆ ಮಾತ್ರ ಬೇಕು, ಇವತ್ತಿಗೆ ಮಾತ್ರ ಅಲ್ಲ, ನಿಮ್ಮ ಮುಂದಿನ ಜೀವನಕ್ಕೂ ಬೇಕು ಅಂತ. ಎಸ್. ಸೊ ಆ ಮೂಲಕ ನೋಡಿ, ಅಂದರೆ ಒಂದು ಒಳ್ಳೆ ಮಾತು. ಯೋಗ ಅನ್ನೋದು ಕೇವಲ ಇವತ್ತಿಗಲ್ಲ, ಅದು ಬೆಟರ್ ಟುಮಾರೋ ಅನ್ನೋದಿದೆಯಲ್ಲ. ಯಾಕೆಂದರೆ ಯೂಶ್ವಲಿ ನಾವು ಮೇಡಮ್ ಹೇಳಿದ ಹಾಗೆ 50, 45, 46, 47, 50 ತನಕ ಅಂದ್ಕೊಳ್ಳಿ, ಬಾಡಿ ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ನಾವು ಕಡಿಮೆ ಕೊಟ್ಟರು ಓಕೆ, ಅದಕ್ಕೆ ಹೆಚ್ಚು ಕೊಟ್ಟರು ಓಕೆ. ಆದರೆ 45 ದಾಟ್ತಿದ್ದಂಗೆ ಕಡಿಮೆ ಕೊಟ್ಟರೆ ಅದಕ್ಕೆ ತುಂಬ ಕಡಿಮೆ ಆಗುತ್ತೆ, ಜಾಸ್ತಿ ಕೊಟ್ಟರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಆಯಿಲಿ ತಿಂದಿರೋದು ಯಾಕೆ ಆಯಿಲಿ ಕೊಟ್ಟೆ ಅನಿಸುತ್ತೆ.
ಬರೀ ಇನ್ನೊಂದೇನೋ ಕೋಲ್ಡ್ ಕೊಟ್ಟರೆ ನೆಗಡಿ ಹೀಗೆ ಒಟ್ಟಿನಲ್ಲಿ ಸೆನ್ಸಿಟಿವ್ ಆಗ್ತಾ ಹೋಗುತ್ತೆ. ಸೊ ಆ ಥರದ್ದು ಆಗಬಾರ್ದು ಅಥವಾ ಅದನ್ನು ಕಡಿಮೆ ಆಗಬೇಕು ಅಂತಂದರೆ ನಿಮ್ಮ ಲೈಫಲ್ಲಿ ನೀವು ಯೋಗ ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ. ಹೌದು. ಏನು ಡಿಫ್ರೆನ್ಸ್ ಆಗುತ್ತೆ ಯೋಗ ಬಾಡಿ ನೋಡಿ, ಇನ್ನೊಂದು ಕ್ವಶನ್ ಕೇಳ್ಬೋದು, ಯೋಗ ಮಾಡಿದ್ರೆ ನಾವು ಆಯುಷ್ಯ ವೃದ್ಧಿ ಆಗುತ್ತೆ, ಸತ್ತೋಗಲ್ವಾ ಅಂತಾರೆ. ನಾನು ಹೇಳ್ತೀನಿ ಸಾಯ್ತೀವಿ. ನನಗೆ ಗೊತ್ತಿಲ್ಲ ಆಯುಷ್ಯ, ಲೈಫ್ ಸ್ಪ್ಯಾನ್ ನಿಮ್ದೆಷ್ಟು ಗೊತ್ತಿಲ್ಲ, ನಂದು ಅದು ಯಾರಿಗೂ ಗೊತ್ತಿಲ್ಲದೆ ಇರೋದೇ ಒಳ್ಳೆಯದು. ಹೋಗ್ತೀವಿ ಒಟ್ಟಿನಲ್ಲಿ. ಲೈಫ್ ಸ್ಪ್ಯಾನ್ ಬಗ್ಗೆ ನಾನು ಮಾತೇ ಆಡಲ್ಲ, ನನಗೆ ಗೊತ್ತಿಲ್ಲ. ಕುತ್ಕೊಂಡವ್ರು ಹಿಂಗೆ ಹೋಗ್ಬಿಡ್ತಾರೆ, ರೋಡ್ ಕ್ರಾಸ್ ಮಾಡಿ ನೋಡ್ತಿರಲ್ಲ ಅದೆಲ್ಲ ಕಡೆ. ಬಟ್ ಎಲ್ಲಿ ಇರೋವರೆಗೂ ಎಷ್ಟು ಕ್ವಾಲಿಟಿ ಲೈಫ್ ಲೀಡ್ ಮಾಡ್ತೀರಾ ಅದು ಯೋಗ ಕಲಿಸುತ್ತೆ ನಿಮಗೆ. ಹಾಂ, ಸೊ ಏನಾಗುತ್ತೆ ಇವಾಗ ನೋಡಿ, ಒಂದು ಏಜಿಂದ ನೀವು ಯೋಗ ಮಾಡ್ತಾ ಬಂದರೆ ಒಂದು ಸಿಸ್ಟಮೆಟಿಕ್ ಲೈಫಿಗೆ ಬಂದುಬಿಡ್ತೀರಾ. ಸೆಕೆಂಡ್ ಏನಾಗುತ್ತೆ, ಜೀವಕಣಗಳ ಮರು ಉತ್ಪತ್ತಿ, ರೀಜೆನ್ಯುವೇಷನ್ ಆಫ್ ಸೆಲ್ಸ್ ಅಂತ ಇದೆ ನಮಗೊಂದು. ಸೈನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಹೇಗೆ ಮಗು ಇದ್ದಾಗ ಲಕ್ಷಗಟ್ಟಲೆ ಜೀವಕಣಗಳು ಹುಟ್ಟುತ್ತೆ ಸೆಲ್ಸ್ ಬಾಡಿನಲ್ಲಿ, ಸ್ವಲ್ಪ ಕಮ್ಮಿ ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಏಜ್ ಆಗ್ತಾ 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 ಏನಾಗುತ್ತೆ ಅಂದರೆ ಉಸಿರಾಟ, ಅದು ಪ್ರಾಣಾಯಾಮದಲ್ಲಿ ನಾನು ಅದನ್ನು ಹೇಳ್ತೀನಿ ನಿಮಗೆ. ಅದನ್ನು ಶಾಲೋ ಬ್ರೆತ್ತಿಗೆ ಬರ್ತೀವಿ ನಾವು, ಉಸಿರಾಟದ ಕಡೆ ಗಮನ ಇರಲ್ಲ. ಆವಾಗ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಮತ್ತು ಲೈಫನ್ನ ನಾವು ಲೀಡ್ ಮಾಡೋದು ಕೂಡ ಪ್ರೆಷರಲ್ಲಿ ಮಾಡ್ತೀವಿ. ಸಿಸ್ಟಮೆಟಿಕ್ ಲೈಫ್ ಇಲ್ಲ, ಪ್ರಾಪರಾಗಿ ಊಟ ಮಾಡ್ತಾ ಇಲ್ಲ, ಆಯಿತಾ. ಈಗ ತಿನ್ನೋದಂತೂ ಎಲ್ಲ ಪೆಸ್ಟಿಸೈಡು, ಹೌದಾ. ಸೊ ಅದನ್ನೂ ಕರೆಕ್ಟಾಗಿ ತಿನ್ನಲ್ಲ, ಆಯಿತಾ. ಇದನ್ನು ಮಾಡ್ತಾ ಏನಾಗ್ಬಿಡುತ್ತೆ, ಜೀವಕಣಗಳ ಮರು ಉತ್ಪತ್ತಿ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ 1,000 ಹುಟ್ಟಿದರೆ 2,000 ಡಿಸ್ಟ್ರಾಯ್ ಆದರೆ ಏನಾಗ್ತೀರ ನೀವು. ಸೊ ಯೋಗ ಮಾಡೋರ್ಗೆ ಏನಿರುತ್ತೆ, ಆ ರೀಜೆನ್ಯುವೇಷನ್ ಸೇಮ್ ಇರುತ್ತೆ. ಓಕೆ ಆಯಿತಾ. ಯಾಕಂದರೆ ನೋಡಿ, ಎಕ್ಸಸೈಸ್ ಮಾಡೋವಾಗ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಬ್ಲಡ್ಡಲ್ಲಿ ಆಕ್ಸಿಜನ್ ಇದೆ, ಅದೆಲ್ಲ ನಿಮ್ಮ ಶರೀರದ ಅಂಗಾಂಗಗಳಿಗೆ ಬ್ಲಡ್ ರಶ್ ಆಗುತ್ತೆ, ಬ್ರೈನಿಂದ ಕಾಲ್ವರೆಗೂ ಅದೆಲ್ಲ ರಶ್ ಆದಾಗ ಏನಾಗುತ್ತೆ, ಹೋಲ್ ಬಾಡಿನಲ್ಲಿ ಆಕ್ಸಿಜನ್ ಸಪ್ಲೈ ಸರ್ಕ್ಯುಲೇಷನ್ ಇರುತ್ತೆ. ಆಮೇಲೆ ಪ್ರಾಣಾಯಾಮದಲ್ಲಿ ಕೊಡ್ತೀವಿ, ಆಮೇಲೆ ಮೆಡಿಟೇಷನ್ ಕೂತ್ಕೊಂಡಾಗಂತೂ ಅದು ಅನದರ್ ಲೆವೆಲ್ ಡಿವೈನ್ ಎನರ್ಜಿ ಅದು ಕೊಡುತ್ತೆ ನಮಗೆ. ಸೊ ಅದೆಲ್ಲ ಕೊಟ್ಟಾಗ ನಾವು ತುಂಬ ಎನರ್ಜೆಟಿಕ್ ಆಗ್ತೀವಿ. ಸೊ ಆದಾಗ ಏನಾಗುತ್ತೆ, ಏಜ್ ಆದಮೇಲೆ ನಾವು ಅಷ್ಟು ಬೇಗ ನಮಗೆಲ್ಲ ಈ ಥರ ಲಾಸ್ ಆಗಲ್ಲ, ಹಾಳಾಗಲ್ಲ. ಹಾಂ, ಈಗ ನೀವು ಅರ್ನ್ ಮಾಡ್ತೀವಿ, ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತೀವಿ. ಏನಕ್ಕೆ ಮುಂದೆ ಬೇಕು, ಮುಂದೆ ಏನಕ್ಕೆ ಬೇಕು, ಮುಂದೆ ಕಡಿಮೆ ಆಗಲ್ಲ, ಅವಶ್ಯಕತೆ ಬಿದ್ದಾಗ. ಹಾಂ, ಅವಶ್ಯಕತೆ ಫಸ್ಟ್ ಬರೋದು ಹೆಲ್ತ್, ಹೌದಾ. ಈಗ ನೀವು ಬ್ಯಾಂಕಲ್ಲಿ ಇಡಿ ದುಡ್ಡು, ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮದು ಎಷ್ಟು ಇನ್ಕಮ್ ಬರುತ್ತೆ, ನಿಮ್ಮದು ಖರ್ಚುಗಳು ಎಲ್ಲ ಮಾಡಿ. ಅದ್ರ ಜೊತೆಯಲ್ಲಿ ನಾನು ಹೇಳ್ತೀನಿ, ನಿಮ್ಮ ಆರೋಗ್ಯನೂ ಕೂಡ ಡೆಪಾಸಿಟ್ ಮಾಡಿ ಅಂತ. ದುಡ್ಡು ಮಾಡಿ, ದುಡ್ಡು ನಿಮ್ಮದು ಅದು ಅವ್ರವ್ರಿಗೆ ಬಿಟ್ಟಿದ್ದು. ಎಷ್ಟೆಷ್ಟು ಅರ್ನ್ ಮಾಡ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಉಳಿಸಿ ಬೇಕು. ಅದೇ ಥರ ನೀವು ಹೆಲ್ತನ್ನು ಉಳಿಸ್ಬಿಟ್ರೆ, ನೀವು ಅರ್ನ್ ಮಾಡ್ತೀರಾ, ಉಳಿಸಿ ಓಡಿ ಅಗೇನೆಸ್ಟ್ ದ ನೇಚರ್ ಹೋಗಿ ಹೆಲ್ದಿ ಲೈಫ್ ಲೀಡ್ ಮಾಡಿದೆ, ಅದನ್ನೆಲ್ಲ ಉಳಿಸಿ ಎಲ್ಲ ಹಾಸ್ಪಿಟ್ಲಲ್ಲಿ ಇಡ್ತೀರ. ಅದು ಎಲ್ಲಿಗೆ ಹೋಗುತ್ತೆ, ನೀವು ಅರ್ನ್ ಮಾಡ್ತೀರಾ, ಬೇರೆ ಇನ್ಯಾರಿಗೋ ಹೋಗುತ್ತೆ, ಹೌದಾ. ಇಲ್ಲ ನಿಮಗೇನೋ ಒಂದು ಬಂದುಬಿಡುತ್ತೆ, ಶುಗರು, ಅದು ಇದು BP, ಡಾಕ್ಟ್ರೇ ಹೇಳ್ಬಿಡ್ತಾರೆ ನಿಮಗೆ ಇದು ತಿನ್ನಬೇಡಿ. ನೀವು ಚೆನ್ನಾಗಿ ಅರ್ನ್ ಮಾಡಿ ಇಟ್ಟಿದ್ದೀರಾ, ನಿಮಗೆ ತಿನ್ನಬೇಕು, ರೆಸ್ಟ್ರಿಕ್ಷನ್ ಇದೆ. ಸೆಕೆಂಡ್ ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡಲ್ಲ, ಯಾಕಂದರೆ ಅದು ನೀವು ಪ್ರಾಪರಾಗಿ ಕೆಲಸ ಮಾಡೋಕ್ಕೆ ಕೊಟ್ಟಿಲ್ಲ, ಅದು ಇದಾಗ್ಬಿಟ್ಟಿದೆ, ಸ್ಟ್ರೈಕ್ ಮಾಡ್ತಾಯಿದೆ. ನೀವು ಅರ್ನ್ ಮಾಡಿರ್ತಾರೆ, ಎಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಂಜಾಯ್ ಮಾಡ್ತಿರ್ತಾರೆ, ನೀವು ಸುಮ್ಮನೆ ಕೂತ್ಕೊಂಡು ನೋಡ್ಬೇಕು. ಅವಾಗ ಅದೇ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಆರೋಗ್ಯನ ನೀವು ಅನುಭವಿಸ್ಬೋದು. ಅವ್ರಿಗೂ ಉಳಿಸೋಣ, ಅವ್ರಿಗೂ ಕೊಡೋಣ, ನಾವು ಅರ್ನ್ ಮಾಡಿದ್ದು ನಾವು ಒಂಚೂರು ಅನುಭವಿಸೋಣ. ಅದಕ್ಕೆ ಬೇಕಾಗಿರೋದು ಆರೋಗ್ಯ. ಸೊ ಆರೋಗ್ಯಕ್ಕೆ ಬೇಕಾಗಿರೋದು ಯೋಗ. ಸೊ ಯೋಗ ಇನ್ಸ್ಟ್ರಕ್ಟರ್ ಆಗಿರುವಂಥ ಸರಸ್ವತಿ ಪಾಟೀಲ್ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಒಂದು ಗ್ಲಿಮ್ಸ್ ಅಂತೂ ಸಿಕ್ತು, ಯೋಗ ಅಂದರೆ ಏನು ಮತ್ತು ಅದು ಯಾಕೆ ನಮ್ಮ ಲೈಫಿಗೆ ಬೇಕು ಅಂತ. ಆದರೆ ಇದರಲ್ಲೇ ಸುಮಾರು ವಿಚಾರಗಳಿದೆ, ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಮಾತಾಡ್ಬೋದು. ಅದಾದ ನಂತರ ನಾವು ಪ್ರಾಣಾಯಾಮದ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಮಾತಾಡ್ತೀವಿ. ಈ ಒಂದು ಯೋಗದ ಬಗ್ಗೆ, ಅದರ ಮಹತ್ವ ಏನು, ಅದು ಯಾವ ಥರ ಇರುತ್ತೆ ಮತ್ತು ಅದರ ಉಪಯೋಗಗಳೇನು, ಎಲ್ಲಿಂದ ಶುರು ಆಯಿತು, ಈ ಎಲ್ಲದರ ಬಗ್ಗೆ ಹೇಳಿರುವಂಥ ಸರಸ್ವತಿ ಪಾಟೀಲ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸರಸ್ವತಿ ಪಾಟೀಲ್ ಅವರು ಆನ್ಲೈನ್ ಮತ್ತು ಆಫ್ಲೈನ್ ಎರಡರ ಮೂಲಕನೂ ಕೂಡ ಅವರು ಯೋಗ ಕ್ಲಾಸ್ಗಳು ನಡೆಸ್ತಾರೆ. ಸೊ ನೀವು ಅವರ ಒಂದು ಯೋಗ ಕ್ಲಾಸ್ ನಡೆಯುವಂಥದ್ದು, ಆಫ್ಲೈನ್ ನಡೆಯುವಂಥದ್ದು RBI ಲೇಔಟಲ್ಲಿ, ಬೆಂಗಳೂರಿನ RBI ಲೇಔಟಲ್ಲಿ, JP ನಗರ. ಸೊ ಹತ್ತಿರ ಇದ್ದವರು ಬೇಕಾದ್ರೆ ಆಫ್ಲೈನಿಗೆ ಹೋಗ್ಬೋದು, ಇಲ್ಲ ದೂರ ಇದ್ದೀನಿ ಅಂತಂದರೆ ನೀವು ಆನ್ಲೈನ್ ಮೂಲಕ ಕೂಡ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಹೇಗಾಗೋದು ಅನ್ನೋದನ್ನು
ನಾನು ಫೋನ್ ನಂಬರ್ ನಿಮಗೆ ಕೊಟ್ಟಿರ್ತೀನಿ. ಸೊ ಆ ಫೋನ್ ನಂಬರ್ ಮೂಲಕ ನೀವು ಅವ್ರನ್ನ ಸಂಪರ್ಕಿಸ್ಬೋದು, ಅವ್ರ ತಂಡವನ್ನು ಆ ಮೂಲಕ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ಮಾತು ಹೇಳಬೇಕೇನೆಂದರೆ ಅವರು ತುಂಬ ಕಡಿಮೆ ಬಜೆಟಲ್ಲಿ ತುಂಬ ಕಡಿಮೆ ದುಡ್ಡು ತೊಗೊಂಡು ಭಾಳಷ್ಟು ಸಲ ಫ್ರೀಯಾಗಿ ಒಂದು ಸೊಸೈಟಿಗೆ ಒಂದು ಒಳ್ಳೆ ಕನ್ಸರ್ನ್ ಇಟ್ಕೊಂಡು ಬಡವರಿಗೆ ಕಡಿಮೆ ದುಡ್ಡಲ್ಲಿ ಅಥವಾ ಫ್ರೀಯಾಗಿ ಬೇರೆ ಬೇರೆ ಮಕ್ಕಳಿಗೆ ಓದಿಸುವಂಥದ್ದು, ಇವರೇ ಡೊನೇಟ್ ಮಾಡುವಂಥ ಇದೆಲ್ಲವನ್ನೂ ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ನನಗನ್ಸುತ್ತೆ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರಸ್ವತಿ ಪಾಟೀಲ್ ಅವರು ಅಂತ ಹೇಳ್ತಾ, ನಾನು ಅವ್ರಿಗೆ ಮತ್ತೊಂದು ಸಲ ಧನ್ಯವಾದ ಹೇಳ್ತಾ ಈ ಒಂದು ಪ್ರೋಗ್ರಾಮ್ ಮುಗಿಸೋದೀನಿ. ಆಸಕ್ತರು ಜಾಯ್ನ್ ಆಗಿ ಅವರ ಒಂದು ಕ್ಲಾಸ್ಗಳಿಗೆ ಅವರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡ್ತಾರಿ ಗೌರಿ ಸ್ಟುಡಿಯೋ, ನೋಡ್ತಾರಿ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.